Hi everyone, welcome to today's session. So this would be our first session. ಅಂದರೆ ಇವತ್ತು ನಮ್ಮ first session related to PW ABAP. So as part of this session, we'll start with the very basics. ಓಕೆನಾ ತುಂಬ ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋಣ so that you guys will be very clear on each and every topic starting from what is the actual use of price statement. ಓಕೆನಾ Yes, sir. So this is my blog. Maybe you guys can refer. Okay, I sir. will share the link. Okay, na. So this Okay. I created very long back. Predominantly core ABAP related posts ಇದೆ in detail, but it's not up to date. I created somewhere back, way back in 2010 13 onwards. Okay, na. Okay. So coming to features of ABAP program and ABAP editor. So while learning any programming language, uh, uh, should I completely start with English? ಇಲ್ಲ ಅಂದ್ರೆ ಎಲ್ಲಾರ ಡೌಟ್ ಇದ್ರೆ ನೀವು ಮತ್ತೆ ಕೇಳಿ ಪರವಾಗಿಲ್ಲ. Should I use Okay. predominantly English ಇಲ್ಲ ಕನ್ನಡದಲ್ಲೇನೆ ಹೇಳ್ಬೇಕಾ ಫುಲ್? ಓ ಸರ್ ನಮಗೆ ಡೌಟ್ ಬಂದ್ರೆ ನಾವು ಕೇಳ್ತೀವಿ ಸರ್ ನೀವು ನೀವು ಏನೇ ಇಂಗ್ಲೀಷಲ್ಲಿ ಇದು ಮಾಡಿದ್ರು ನಿಮ್ಗೆ ಕಂಫರ್ಟಬಲ್ ಆಗಲಿಲ್ಲ ಸ್ಪೆಸಿಫಿಕ್ ಪಾಯಿಂಟ್ ಅರ್ಥ ಆಗಲಿಲ್ಲ ಅಂತ ಕೇಳಿ ಬಿಕಾಸ್ ಅಲ್ಟಿಮೇಟ್ಲಿ ಏನು ಗೊತ್ತಾ ಇಫ್ ಐ ಸ್ಟಾರ್ಟ್ ಎಕ್ಸ್ಪ್ಲೈನಿಂಗ್ ಕಂಪ್ಲೀಟ್ಲಿ ಇನ್ ಕನ್ನಡ ನೀವು ಎಸ್ ಸರ್ ಅದಕ್ಕೇನೆ ಯು ಗೈಸ್ ವಿಲ್ ಗೆಟ್ ಯೂಸ್ ಟು ಇಟ್ ಸೊ ದಿಸ್ ಯು ಥಿಂಕ್ ದಿಸ್ ಆಸ್ ಅನ್ ಆಪರ್ಚುನಿಟಿ ಈವನ್ ಫಾರ್ ಯು ಗೈಸ್ ಟು ಸ್ಪೀಕ್ ಎಸ್ ಎ ಸ್ಟಾರ್ಟ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಗೊತ್ತಾಯ್ತಲ್ಲ ಎಸ್ ಸರ್ ಎಸ್ ಸರ್ So coming to features of ABAP program and ABAP editor, before learning any programming language, you have to understand features of ABAP programming and ABAP, that particular program's features and what is the actual editor which you will be using ಅಲ್ಲ ಎಡಿಟರ್ ಅಂದರೆ ಏನು ಯಾವ ಎಡಿಟರ್ ಯೂಸ್ ಮಾಡ್ತೀವಿ ಮತ್ತು ಆ ಫೀಚರ್ದು ಪ್ರೋಗ್ರಾಮ್ದು ಫೀಚರ್ಸ್ನ ಅರ್ಥ ಮಾಡ್ಕೋಬೇಕು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಟ್ ಫಸ್ಟ್ ಸೊ ಕಮಿಂಗ್ ಟು ಫೀಚರ್ಸ್ ಆಫ್ ABAP programming, the very first point is ABAP programming is similar to COBOL, or syntax of ABAP program is similar to COBOL. Mean to say, when SAP people started creating this programming language, so what they have done, they have referred most of the syntaxes from existing COBOL language. If somebody is comfortable with COBOL language, they can easily correlate that here. ಅಂದರೆ ಕೋಬಾಲಿಂದ ಮೋಸ್ಟ್ ಆಫ್ ದ ಸಿಂಟ್ಯಾಕ್ಸ್ನ ಅವ್ರು ಕಾಪಿ ಮಾಡಿಕೊಂಡ್ರು ಅಥವಾ ರೆಫರ್ ಮಾಡಿದ್ರು ಸೊ ಯಾರಿಗಾದ್ರು ಕೋಬಾಲ್ ಗೊತ್ತಿದ್ರೆ ದೇ ಕ್ಯಾನ್ ಈಸಿಲಿ ರೆಫರ್ ಆರ್ ಕೋರಿಲೇಟ್ ದಟ್ ವಿತ್ ಯುವರ್ ABAP ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕ್ಲಿಯರ್ ಅಲ್ಲ ಎಸ್ ಸರ್ ನೆಕ್ಸ್ಟ್ ABAP ಪ್ರೋಗ್ರಾಮ್ ಅಂಡ್ ಕೀವರ್ಡ್ಸ್ ಆರ್ ಕೇಸ್ ಇನ್ಸೆನ್ಸಿಟಿವ್ ಮೀನ್ ಟು ಸೇ ನೀವು ಪ್ರೋಗ್ರಾಮ್ನ ಅಪ್ಪರ್ ಕೇಸಲ್ಲಿ ಬರೆದ್ರೂ ಲೋವರ್ ಕೇಸಲ್ಲಿ ಬರೆದ್ರೂ ಇಟ್ ಡಸಂಟ್ ಮ್ಯಾಟರ್ ಟು ದ ಕಂಪೈಲರ್ ಎವ್ರಿಥಿಂಗ್ ರಿಮೇನ್ ಸೇಮ್ ದಟ್ ಇಸ್ ಎ ಪ್ರೆಟಿ ಪ್ರಿಂಟರ್ ಅಂತ ಒಂದು ಆಪ್ಷನ್ ಇದೆ ಯು ಗೈಸ್ ಆರ್ ಅವೇರ್ ಕರೆಕ್ಟ್ ಅಲ್ಲ ಎಸ್ ಸರ್ ಎಸ್ ಸರ್ So based on your local pretty printer setting, either you can convert everything into uppercase or everything into lowercase or mixed case like SAP result keyword into uppercase. ಗೊತ್ತಾಯ್ತಲ್ಲ ಎಸ್ ಸರ್ So next point, every ABAP object has to start with YRZ and it can be up to so and so character. ನಿಮಗೆಲ್ಲ ಗೊತ್ತಿದೆ custom object has to start with YRZ. It can be your function group, it can be your function module, it can be your program name, it can be your transaction code. Everything has to start with YRZ. Correct alva? Custom objects. Yes, sir. So next point ಬಂದ್ಬಿಟ್ಟು ಸೊ ABAP is case sensitive during comparison. ಮೀನ್ ಟು ಸೇ ನೀವು ಯಾವಾಗಲಾರ ಕಂಪೇರ್ ಯಾವಾಗ ಮಾಡ್ತೀರಾ ಯೂಸಿಂಗ್ ಇಫ್ ಸ್ಟೇಟ್ಮೆಂಟು ಕೇಸ್ ಸ್ಟೇಟ್ಮೆಂಟು ವೈಲ್ ಸ್ಟೇಟ್ಮೆಂಟು ಇಲ್ಲಾಂದರೆ ಸೆಲೆಕ್ಟ್ ಸ್ಟೇಟ್ಮೆಂಟಲ್ಲಿ ವೇರ್ ಕ್ಲಾಸ್ ಎಲ್ಲ ಬರುತ್ತಲ್ಲ ಸೊ ಅಲ್ಲಿ ಯು ಆರ್ ಟ್ರೈನ್ ಟು ಕಂಪೇರ್ ಸಮಥಿಂಗ್ ವೆನ್ ಯು ಟ್ರೈನ್ ಟು ಕಂಪೇರ್ ಸಮಥಿಂಗ್ ವಿತ್ ಸಮಥಿಂಗ್ ಎಲ್ಸ್ ಆರ್ ವ್ಯಾಲ್ಯೂ ಸ್ಟೋರ್ಡ್ ಇನ್ ಒನ್ ವೇರಿಯಬಲ್ ವಿತ್ ವ್ಯಾಲ್ಯೂ ಸ್ಟೋರ್ಡ್ ಇನ್ ಅದರ್ ವೇರಿಯಬಲ್ ಆರ್ ವ್ಯಾಲ್ಯೂ ಸ್ಟೋರ್ಡ್ ಇನ್ ಒನ್ ವೇರಿಯಬಲ್ ವಿತ್ ಕಾನ್ಸ್ಟೆಂಟ್ ಆ ಟೈಮಲ್ಲಿ ಇಟ್ ಈಸ್ ಕೇಸ್ ಸೆನ್ಸಿಟಿವ್ ಕಂಪ್ಯಾರಿಸನ್ ಲೋವರ್ ಕೇಸ್. If you are trying to compare lowercase US01 with uppercase US01, it will give false. ಎಸ್ ಸರ್ ಅರ್ಥ ಯಾಕೆಂದರೆ ಆಗಿಲ್ಲ. ಅಪ್ಪರ್ ಕೇಸ್ ಈಸ್ ಡಿಫ್ರೆಂಟ್ ದೆನ್ ಲೋವರ್ ಕೇಸ್ ಕ್ಲಿಯರ್ ಅಲ್ಲ ಇಲ್ಲಿ ನಾವು ಕೇಸ್ ಸೆನ್ಸಿಟಿವ್ ಡ್ಯೂರಿಂಗ್ ದ ಕಂಪ್ಯಾರಿಸನ್ ಅಂತ ಹೇಳ್ತಿದ್ವಿ ವೆರಾಸ್ ಹಿಯರ್ ವಿ ಆರ್ ಸೇಯಿಂಗ್ ದಟ್ ಇಟ್ ಈಸ್ ಕೇಸ್ ಇನ್ಸೆನ್ಸಿಟಿವ್ ವೆನ್ ಯು ಆರ್ ರೈಟಿಂಗ್ ಎ ಕೋಡ್ ಕೋಡ್ನ ಅಪ್ಪರ್ ಕೇಸಲ್ಲಿ ಬರಲಿ ಲೋವರ್ ಕೇಸ್ ಬರಲಿ ಇಟ್ ಡಸಂಟ್ ಮ್ಯಾಟರ್ ಬೇಸ್ಡ್ ಆನ್ ದ ಪ್ರೆಟಿ ಪ್ರಿಂಟರ್ ಸೆಟ್ಟಿಂಗ್ ಪ್ರೆಟಿ ಪ್ರಿಂಟರ್ ಬಟನ್ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕನ್ವರ್ಟ್ ಆಗುತ್ತೆ ಎಕ್ಸೆಪ್ಟ್ ಹಾರ್ಡ್ ಕೋಡೆಡ್ ವ್ಯಾಲ್ಯೂ ಓಕೆ ನೀವು ಅಬ್ಸರ್ವ್ ಮಾಡಿರ್ಬೋದು ಕರೆಕ್ಟ್ ಅಲ್ವಾ ಎಸ್ ಸರ್ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಎವ್ರಿ ABAP ಸ್ಟೇಟ್ಮೆಂಟ್ ಆರ್ ಎಕ್ಸ್ಪ್ರೆಷನ್ ಮಸ್ಟ್ ಎಂಡ್ ವಿತ್ ಪೀರಿಯಡ್ ಓಕೆ ಅಂದರೆ Yes, sir. ನೀವು ಸಿ ಪ್ರೋಗ್ರಾಮಿಂಗ್ ನೋಡಿದ್ರೆ ಒಂದು ಸಿಂಗಲ್ ಲೈನ್ ಆಫ್ ಸಿಂಟ್ಯಾಕ್ಸ್ ಎಂಡ್ ಆದಮೇಲೆ ನೀವು ಸೆಮಿಕೋಲನ್ ಹಾಕ್ತೀರಾ ಸೊ ದಟ್ ವಿಲ್
tell to the compiler that ಈ particular expression ಎಂಡ್ ಆಗಿದೆ. ಎನಿಥಿಂಗ್ ಆಫ್ಟರ್ ಸೆಮಿಕೋಲನ್ ಇಸ್ ಎ ನೆಕ್ಸ್ಟ್ ಸ್ಟೇಟ್ಮೆಂಟ್. ಅದೇ ಥರ ABAP ಅಲ್ಲಿ ಫುಲ್ ಸ್ಟಾಪ್ ಆದಮೇಲೆ ಏನೇ ಸ್ಟೇಟ್ಮೆಂಟ್ ಆದ್ರೂ ಅದು ನೆಕ್ಸ್ಟ್ ಸ್ಟೇಟ್ಮೆಂಟ್. ಫುಲ್ ಸ್ಟಾಪ್ ಬಿಫೋರ್ ಏನು ಇಂಡಿಕೇಟ್ ಮಾಡುತ್ತೆ ಕಂಪೈಲರ್ಗೆ, ಕಡೆ ಸ್ಟೇಟ್ಮೆಂಟು ಎಂಡ್ ಆಯಿತು ಅಂತ ಇಂಡಿಕೇಟ್ ಮಾಡುತ್ತೆ. ದ ನೆಕ್ಸ್ಟ್ ಐಟಮ್ ಬಂದರೆ ಟೋಕನ್ ವಿತ್ ಇನ್ ಎ ಸ್ಟೇಟ್ಮೆಂಟ್ ಮಸ್ಟ್ ಬಿ ಸಪ್ರೇಟೆಡ್ ಬೈ ಅಟ್ಲೀಸ್ಟ್ ಒನ್ ಸ್ಪೇಸ್. ಹಂಗಂದರೆ ವೆನ್ ಯು ರೈಟಿಂಗ್ ಎ ಸೆಲೆಕ್ಟ್ ಸ್ಟೇಟ್ಮೆಂಟ್, ಸೆಲೆಕ್ಟ್ ಸಿಂಗಲ್ ಸ್ಟಾರ್ ಇರ್ಬೋದು, ಲೂಪ್ ಅಟ್ ಇಂಟರ್ನಲ್ ಟೇಬಲ್ ಇರ್ಬೋದು, ಬಿಟ್ವೀನ್ ಲೂಪ್ ಆ್ಯಂಡ್ ಅಟ್ ಕೀವರ್ಡ್ ಇರುತ್ತಲ್ಲ, ವರ್ಡ್ ಮಧ್ಯೆ ಅಟ್ಲೀಸ್ಟ್ ಒಂದು ಸ್ಪೇಸ್ ಇರಬೇಕು. ಬಟ್ ಇಟ್ ಕ್ಯಾನ್ ಬಿ ಮೋರ್ ದೆನ್ ಒನ್ ಸ್ಪೇಸ್ ಆಲ್ಸೋ. ಕ್ಲಿಯರ್ ಅಲ್ಲ? ಸರಿ, ಟೋಕನ್ಸ್ ಅಂದರೆ ಟೋಕನ್ ಅಂದರೆ ಇಂಡಿವಿಜುವಲ್ ವರ್ಡ್ ಆಫ್ ಎ ಎಕ್ಸ್ಪ್ರೆಷನ್. ಓಕೆ ಓಕೆ. ಈಗ ಸೆಲೆಕ್ಟ್ ಸ್ಟೇಟ್ಮೆಂಟಲ್ಲಿ ಸೆಲೆಕ್ಟ್ ಸಿಂಗಲ್ ಸ್ಟಾರ್ ಇರುತ್ತೆ. ಸೆಲೆಕ್ಟ್ ಮತ್ತು ಸಿಂಗಲ್ ಮಧ್ಯೆ ಒಂದು ಸ್ಪೇಸ್ ಇರಬೇಕು ಮಿನಿಮಮ್. ಮೋರ್ ದೆನ್ ಒಂದು ಸ್ಪೇಸ್ ಇದ್ರೂ ನಡೆಯುತ್ತೆ, ಬಟ್ ಅಟ್ಲೀಸ್ಟ್ ಒಂದು ಸ್ಪೇಸ್ ಇರಬೇಕು. ಇಲ್ಲಾಂದರೆ ಸೆಲೆಕ್ಟ್ ಸಿಂಗಲ್ ಅಂತ ಕಂಟಿನ್ಯೂಸ್ ಆಗಿ ಬರೆದ್ರೆ ಸಿಸ್ಟಮ್ ಕೆನಾಟ್ ಇಂಟರ್ಪ್ರಿಟ್ ದಟ್. ಕರೆಕ್ಟ್ ಅಲ್ವಾ? ಎಸ್ ಸರ್, ಎಸ್ ಸರ್. Any doubts so far, guys, with respect to features of ABAP programming language? No, sir. Others, Girish and Swami? No, sir, but ABAP is case sensitive during the comparison ಅಂದ್ರಲ್ಲ, ಅದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಇನ್ಸೆನ್ಸಿಟಿವ್ಗೂ ಮತ್ತು ಸೆನ್ಸಿಟಿವ್ಗೂ ಇದು ನೀವು ಸೆಲೆಕ್ಟ್ ಸ್ಟೇಟ್ಮೆಂಟ್ ಬರೀತೀರಲ್ವಾ, ಸೆಲೆಕ್ಟ್ ಸಿಂಗಲ್ ಸ್ಟಾರ್ ಫ್ರಮ್ ಸಮ್ ಟೇಬಲ್ ಇಂಟು ಎ ವರ್ಕ್ ಏರಿಯಾ ವೇರ್ ಯುವರ್ let me write a statement. Select single star from KNA1 into work area W KNA1. ಓಕೆನಾ? ಓಕೆ. ನಿಮ್ಮ ಪ್ರೆಟಿ ಪ್ರಿಂಟರ್ ಸೆಟ್ಟಿಂಗ್ ಏನಾರ ಇದ್ದು ಮೇಂಟೈನ್ ಮಾಡಿ, ಕನ್ವರ್ಟ್ ಎವ್ರಿಥಿಂಗ್ ಇಂಟು ಅಪ್ಪರ್ ಕೇಸ್ ಅಂತ ಇದ್ದು ಬಟನ್ ಕ್ಲಿಕ್ ಮಾಡಿದ್ರೆ ಎವ್ರಿಥಿಂಗ್ ವಿಲ್ ಬಿ ಕನ್ವರ್ಟ್ ಇಂಟು ಅಪ್ಪರ್ ಕೇಸ್. ಕರೆಕ್ಟ್ ಅಲ್ವಾ ಇದು? ಹೌದು. Okay, if I click on pretty printer, everything will be converted into uppercase. Yes. ಇಲ್ಲ ನಿಮ್ಮ ಪ್ರೆಟಿ ಪ್ರಿಂಟರ್ ಸೆಟ್ಟಿಂಗು ಎಲ್ಲ ಲೋವರ್ ಕೇಸ್ ಇದ್ರೆ ಲೋವರ್ ಕೇಸಾಗಿ ಕನ್ವರ್ಟ್ ಆಗುತ್ತೆ. ಇದು ನಿಮ್ಮ ಲೋಕಲ್ ಸೆಟ್ಟಿಂಗು. ವೆದರ್ ದಿಸ್ ಕೋಡ್ ಇಸ್ ಪ್ರೆಸೆಂಟ್ ಇನ್ ಲೋವರ್ ಕೇಸ್ ಅಪ್ಪರ್ ಕೇಸ್, ಇಟ್ ಡಸಂಟ್ ಮ್ಯಾಟರ್. ಸಿಸ್ಟಮ್ ವಿಲ್ ಟ್ರೀಟ್ ಆಸ್ ದಿಸ್ ಇಸ್ ಎ ನಾರ್ಮಲ್ ಸೆಲೆಕ್ಟ್ ಸ್ಟೇಟ್ಮೆಂಟ್ ಓನ್ಲಿ. ಗೊತ್ತಾಯ್ತಲ್ಲ? ಬಟ್ ಇದರಲ್ಲಿ ನಿಮಗೆ ವೇರ್ ಕ್ಲಾಸ್ ಇದ್ದರೆ ವೇರ್ ಲ್ಯಾಂಡ್ 1 ಕಂಟ್ರಿ ಕೀ ಈಸ್ ಈಕ್ವಲ್ ಟು US ಅಂತ ಹಾಕಿರ್ತೀರ. ಇದೇನು ಮಾಡುತ್ತೆ ಅಂದರೆ ಈಗ ಪ್ರೆಟಿ ಪ್ರಿಂಟರ್ ಹಾಕಿದರೆ ಕನ್ವರ್ಟ್ ಎವ್ರಿಥಿಂಗ್ ಇಂಟು ಅಪ್ಪರ್ ಕೇಸ್ ಅಂದರೆ ಎವ್ರಿಥಿಂಗ್ ವಿಲ್ ಬಿ ಕನ್ವರ್ಟ್ ಇಂಟು ಅಪ್ಪರ್ ಕೇಸ್. ಎವ್ರಿಥಿಂಗ್ ವಿಲ್ ಟು ಲೋವರ್ ಕೇಸ್ ಅಂದರೆ ಇದನ್ನು ಕನ್ವರ್ಟ್ ಮಾಡಲ್ಲ, ಬಿಕಾಸ್ ಇದು ಹಾರ್ಡ್ ಕೋಡೆಡ್ ವ್ಯಾಲ್ಯೂ. ಇದು ಅಪ್ಪರ್ ಕೇಸೇ ಇರುತ್ತೆ. ಗೊತ್ತಾಯ್ತಲ್ಲ? US ಅನ್ನೋದು ಹಾರ್ಡ್ ಕೋಡೆಡ್ ವ್ಯಾಲ್ಯೂ. ಹಾರ್ಡ್ ಕೋಡೆಡ್ ವ್ಯಾಲ್ಯೂ ಅದು ಅಪ್ಪರ್ ಕೇಸಲ್ಲೇ ಇರುತ್ತೆ. ಇದು ಲೋವರ್ ಕೇಸಿಗೆ ಕನ್ವರ್ಟ್ ಆಗಲ್ಲ. ಬರೀ ನಾನ್ ಹಾರ್ಡ್ ಕೋಡೆಡ್ ವ್ಯಾಲ್ಯೂ ಮಾತ್ರ ಕನ್ವರ್ಟ್ ಆಗುತ್ತೆ. ಇಲ್ಲಿ ಏನು ಸ್ಪೆಸಿಫೈ ಮಾಡ್ತೀವಿ ನಾವು, ಒಂದು ಕಂಡೀಷನ್ ಸ್ಪೆಸಿಫೈ ಮಾಡ್ತಿದ್ದೀವಿ. ಕರೆಕ್ಟ್ ಅಲ್ವಾ? ಪುಲ್ ಓನ್ಲಿ ದೋಸ್ ರೆಕಾರ್ಡ್ ಆರ್ ಫ್ರಮ್ FDALIT. So what we are saying here, select all the records from KNA1 table and store the result into this internal table where land1 is equal to US ಕಂಟ್ರಿಗೆ ಬಿಲಾಂಗ್ ಆಗಿರೋ ಎಲ್ಲ ಕಸ್ಟಮರ್ ಇನ್ಫಾರ್ಮೇಷನ್ ಪುಲ್ ಮಾಡಿ ಇದ್ರೊಳಗಡೆ ಪಾಪ್ಯುಲೇಟ್ ಮಾಡಿವಿ ಅಂತ ಹೇಳ್ತಿದ್ದೀವಿ. ಕರೆಕ್ಟ್ ಅಲ್ವಾ? ಬಟ್ ಇಲ್ಲೇನು ಕಂಡೀಷನ್ ಸ್ಪೆಸಿಫೈ ಮಾಡ್ತಿದ್ದೀವಿ, ಕಂಡೀಷನ್ನು ಲ್ಯಾಂಡ್ 1 ವ್ಯಾಲ್ಯೂ ಅಪ್ಪರ್ ಕೇಸ್ US ಇರೋದು ಮಾತ್ರ ಪುಲ್ ಮಾಡೋ ಅಂತ ಹೇಳ್ತಿದ್ದೀವಿ. ಬಟ್ ದೇರ್ ಆರ್ ಕೇಸಸ್ KNA1 ಟೇಬಲಲ್ಲಿ ಲೋವರ್ ಕೇಸ್ US01 ಇದ್ದರೆ ಅದು ಪುಲ್ ಆಗಲ್ಲ. ಸೊ ಕಂಪ್ಯಾರಿಸನ್ ಟೈಮಲ್ಲಿ ಇದು ಕೇಸ್ ಸೆನ್ಸಿಟಿವ್. ಕ್ಲಿಯರಾ? ಇಲ್ಲಿರ್ಬೋದು, ಇಫ್ ಸ್ಟೇಟ್ಮೆಂಟಲ್ಲಿ ಇರ್ಬೋದು, ವೇರ್ ಕ್ಲಾಸಲ್ಲಿ ಇರ್ಬೋದು, ಎಲ್ಲಾದ್ರೂ ಇದು ಕೇಸ್ ಸೆನ್ಸಿಟಿವ್. ಗೊತ್ತಾಯ್ತಲ್ಲ? ಓಕೆ. ಅದು ಕೇಸ್ ಸೆನ್ಸಿಟಿವ್. ವೆನ್ ಯು ಟ್ರೈನ್ ಟು ಕಂಪೇರ್ ಸಮ್ ವ್ಯಾಲ್ಯೂ ವಿತ್ ಸಮಥಿಂಗ್ ಎಲ್ಸ್, ದಟ್ ಟೈಮ್ ಕೇಸ್ ಸೆನ್ಸಿಟಿವ್ ಕಂಪ್ಯಾರಿಸನ್ ಆಗುತ್ತೆ. ಗೊತ್ತಾಯ್ತಲ್ಲ? ಸೊ ಗ್ರೇಟ್. ಸೊ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಫೀಚರ್ಸ್ ಆಫ್ ABAP ಎಡಿಟರ್. ಸೊ ABAP editor is similar to Notepad or any other common editor. Very simple plain editor. All the shortcuts can be used. Control C for copy, Control V for paste, Control X for cut and Control S for save. Clear? Yes, sir. ಆಮೇಲೆ if you want to check your syntax, you can use Control plus F2 shortcut. ಇಲ್ಲಾಂದರೆ syntax check button ಯೂಸ್ ಮಾಡ್ಬೋದು. You can also use Control plus F1 to transform or toggle between display mode and change mode. ಇಲ್ಲಾಂದರೆ ಪೆನ್ಸಿಲ್ ಸಿಂಬಲ್ ಇರ್ತಲ್ಲ ಅದನ್ನು ಯೂಸ್ ಮಾಡ್ಬೋದು. ಇದರ್ ಯು ಕ್ಯಾನ್ ಯೂಸ್ ಕೀಬೋರ್ಡ್ ಶಾರ್ಟ್ಕಟ್. ಓಕೆನಾ? ಓಕೆ.
And to activate the program, I believe control F3 or control plus alt plus F3. You can use one of those or activate symbol. I symbol ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಬೋದು. And comments ಅಂತ ಬರುತ್ತೆ in any programming language. You guys might have aware while learning C programming in your engineering. Correct ಅಲ್ವಾ? So like that, even in ABAP or any other programming language, comments will be there. What this comment will do? Comment will let you to write some code. It is not a code actually, it's just a English statement which is skipped by the compiler. ಅಂದರೆ ಕಂಪೈಲರು ಅದನ್ನು ಕೋಡ್ ಅಂತ ಕನ್ಸಿಡರ್ ಮಾಡಲ್ಲ, ಕಂಪೈಲೇಷನ್ ಟೈಮಲ್ಲಿ ಅದನ್ನು ಸ್ಕಿಪ್ ಮಾಡುತ್ತೆ. ಕಮೆಂಟ್ಸ್ ಯೂಸ್ ಮಾಡಿಕೊಂಡು ನೀವು ಯು ವಿಲ್ ಬಿ ರೈಟಿಂಗ್ ಸಮ್ ಯೂಸ್ಫುಲ್ ಇನ್ಫಾರ್ಮೇಷನ್. ಅಲ್ಲಿ ಇಂಪ್ಲಿಮೆಂಟ್ ಮಾಡಿರೋ ಲಾಜಿಕ್ಕು ಏನಾಗ್ತಿದೆ ಹೈ ಲೆವೆಲಲ್ಲಿ ನೀವು ಕೋಡ್ ಇಂಗ್ಲೀಷಲ್ಲಿ ಬರೀತೀರಾ, ಇಲ್ಲ ಯಾವುದೇ ಲ್ಯಾಂಗ್ವೇಜಲ್ಲಿ ಬರಿಬೋದು. ಇಟ್ ಇಸ್ ನಾಟ್ ನೆಸಸರಿ ದಟ್ ಇಟ್ ಹ್ಯಾಸ್ ಟು ಬಿ ಇಂಗ್ಲೀಷ್. ಓಕೆನಾ? ಓಕೆ. ಸೊ ಎನಿ ಡೌಟ್ ಸೋ ಫಾರ್ ಗೈಸ್? No, sir. No, sir. Great. Now coming back to slides. So coming to data types, every single programming language will support its own data type ಅಲ್ವಾ? ಇಂಟಿಜರ್ ಇರ್ಬೋದು, ಕ್ಯಾರೆಕ್ಟರ್ ಇರ್ಬೋದು, ಡೇಟ್ ಇರ್ಬೋದು, ಸ್ಟ್ರಿಂಗ್ ಇರ್ಬೋದು. ABAP ಅಲ್ಲಿ predominantly we will make use of this as a primitive data types. String ಅಂದ್ರೆ ಹೇಳಿ. ಸ್ಟ್ರಿಂಗ್ ಅಂದರೆ it can support up to 255 character when you declare a variable of type string. Okay. Integer ಅಂದರೆ obviously it is a positive or negative number. Character ಅಂದರೆ it is just a character. ಕ್ಯಾರೆಕ್ಟರ್ ಡಿಫೈನ್ ಮಾಡಿದಾಗ ಯು ಹ್ಯಾವ್ ಟು ಎಕ್ಸ್ಪ್ಲಿಸಿಟ್ಲಿ ಸ್ಪೆಸಿಫೈ ದ ಲೆಂತ್. ಸ್ಟ್ರಿಂಗಲ್ಲಿ ಬೈ ಡಿಫಾಲ್ಟ್ ಯು ಡೋಂಟ್ ಹ್ಯಾವ್ ಟು ಸ್ಪೆಸಿಫೈ ದ ಲೆಂತ್. ಕ್ಯಾರೆಕ್ಟರಲ್ಲಿ ಬೈ ಡಿಫಾಲ್ಟ್ ಅದು ತೊಗೊಳ್ಳೋದು ಒಂದು ಲೆಂತ್. ಓಕೆ ಸರ್. ನೀವು ಇಫ್ ಯು ವಾಂಟ್ ಕ್ಯಾರೆಕ್ಟರ್ ಟು ಬಿ ಆಫ್ 4 ಕ್ಯಾರೆಕ್ಟರ್ 10 ಕ್ಯಾರೆಕ್ಟರ್ ಎಕ್ಸ್ಪ್ಲಿಸಿಟ್ ಆಗಿ ಸ್ಪೆಸಿಫೈ ಮಾಡಬೇಕು. ಡೇಟು ಅಗೇನ್ ಇಟ್ಸ್ ಎ ಕ್ಯಾರೆಕ್ಟರ್ ಟೈಪ್ ಆರ್ ಡಿರೈವ್ಡ್ ಕ್ಯಾರೆಕ್ಟರ್ ಟೈಪ್ ಯು ಕ್ಯಾನ್ ಸೇ, ಬಿಕಾಸ್ ಡೇಟ್ ಈಸ್ ಆಫ್ ಟೈಪ್ ವಾಟ್ ಅಗೇನ್ 8 character length. It will be in the format of YYYYMMDD. Clear? Yes, sir. Any doubts so far, guys? ಅಂದ್ರೆ ಒಂದು ಈಗ ಸ್ಟ್ರೈಕ್. ಸೊ ಅಂದ್ರೆ ಸ್ಟ್ರಿಂಗು ಮತ್ತು ಕ್ಯಾರೆಕ್ಟರ್ ಡಿಫರೆನ್ಸ್ ಏನು ಸರ್ ಹಾಗಾದ್ರೆ? ಸೊ ಈಗ ನಾವು ಕ್ಯಾರೆಕ್ಟರ್ನ ಯೂಸ್ ಮಾಡ್ಬೋದಲ್ವಾ ಇನ್ಸ್ಟೆಡ್ ಆಫ್ ಸ್ಟ್ರಿಂಗ್ಸ್? ವಿ ಕ್ಯಾನ್ ಡೈರೆಕ್ಟ್ಲಿ ಯೂಸ್ ಸ್ಟ್ರಿಂಗ್. Yes, mostly you will be using character only. But if you want to have the lengthier data, ಅವಾಗ string use ಮಾಡ್ತೀರಾ. Character ಅಲ್ಲಿ you have to specify the length. Mostly ಟೇಬಲ್ ಅಲ್ಲೆಲ್ಲ ನಾವು ಕ್ಯಾರೆಕ್ಟರ್ನ ಯೂಸ್ ಮಾಡೋದು, ಸ್ಟ್ರಿಂಗ್ ಯೂಸ್ ಮಾಡಲ್ಲ. ಬಟ್ ವೈಲ್ ರೈಟಿಂಗ್ ದ ಕೋಡ್ ಆರ್ ವೈಲ್ ಟೆಸ್ಟಿಂಗ್ ಸಮಥಿಂಗ್ ಯು ಕ್ಯಾನ್ ಆಲ್ವೇಸ್ ಯೂಸ್ ಸ್ಟ್ರಿಂಗ್ ಆಲ್ಸೋ. ಓಕೆ. ಇಲ್ಲಾಂದರೆ ನೀವು ಒಂದು ALV ರಿಪೋರ್ಟ್ ಬರೀತಿರ್ತೀರಾ, ಆವಾಗ ಸ್ಟ್ರಿಂಗ್ ಯೂಸ್ ಮಾಡ್ಬೋದು, ನಾಟ್ ಅನ್ ಇಶ್ಯೂ. ಓಕೆನಾ? ನಾವು ಲೆಟ್ ಅಸ್ ಗೋ ಟು SC38 and create very simple ABAP program. ಓಕೆನಾ? ಓಕೆ. And we will understand each and every component that of that ABAP program. That is very important. Okay. SC38. That we know. So I am trying to create one program. Okay na? When I try to create a program, there will be a pop-up window which appears. Correct alva? Yes, sir. Okay. So when the pop-up window appears, generally ಏನಾಗುತ್ತೆ ಅಂದ್ರೆ ಇದು ಇವಾಗ ಕಾಣಿಸ್ತಿದ್ಯಾ? Yes, sir. Now it is good. Okay. So pop-up ವಿಂಡೋದಲ್ಲಿ ಪ್ರೋಗ್ರಾಮ್ ಟೈಟಲ್ ಮತ್ತೆ ಟೈಪ್ ಮ್ಯಾಂಡೇಟರಿ ಫೀಲ್ಡ್. ಓಕೆನಾ? Okay. When you create a program, you have to enter program title and program type. You have to tell whether it's a include program, model pool program, or whatever the kind of program. Correct, alva? So that is mandatory. I am typing my first ABAP program. Okay, na? Then under type, you have executable program, include program, model program. Ella ide. Let us understand executable program. Clear, alla? Yes, sir. ಸೊ ನಾವು ಈ ಎಕ್ಸಿಕ್ಯೂಟಬಲ್ ಪ್ರೋಗ್ರಾಮಲ್ಲಿ ಏನಾಗುತ್ತೆ ಅಂತ ಅಂದರೆ, ಗೋ ವಿತ್ 100% ಓನ್ಲಿ.
ಎಕ್ಸಿಕ್ಯೂಟಬಲ್ ಪ್ರೋಗ್ರಾಮಲ್ಲಿ ಏನಾಗುತ್ತೆ ಅಂತ ಅಂದರೆ ಆಟೋಮೆಟಿಕಲಿ ಇಟ್ ಈಸ್ ನಾಟ್ ಡಿಪೆಂಡೆಂಟ್ ಆನ್ ಎನಿ ಆಫ್ ದ ಆಬ್ಜೆಕ್ಟ್ ಟೈಪ್, ಕರೆಕ್ಟ್ ಅಲ್ವಾ? ಯು ಕ್ಯಾನ್ ರೈಟ್ ಎ ಕೋಡ್, ಯು ಕ್ಯಾನ್ ಎಕ್ಸಿಕ್ಯೂಟ್ ಆ್ಯಂಡ್ ಯು ಕ್ಯಾನ್ ಕ್ರಿಯೇಟ್ ಎ ಎಲ್ ವಿ ರಿಪೋರ್ಟ್ಸ್ ಆರ್ ಕ್ಲಾಸಿಕಲ್ ರಿಪೋರ್ಟ್ಸ್. ಆಮೇಲೆ ನೆಕ್ಸ್ಟ್ ಆಪ್ಷನ್ ಏನಿದೆ, ಸ್ಟೇಟಸ್ ಅಂತ ಇದೆ. ವಾಟ್ಸ್ ದ ಆ್ಯಕ್ಚುಲ್ ಯೂಸ್ ಆಫ್ ಸ್ಟೇಟಸ್? ಮಿಕ್ಕಿದೆಲ್ಲ ಆಪ್ಷನಲ್ ಕಾಲಮ್ಸ್ ಆರ್ ಎಂಟ್ರೀಸ್. ಇದರ್ ಯು ಕ್ಯಾನ್ ಮೇಂಟೈನ್ ಇಟ್ ಆರ್ ಯು ಕ್ಯಾನ್ ಸ್ಕಿಪ್ ಅಂಡ್ ಕ್ಲಿಕ್ ಆನ್ ಸೇವ್. ಓಕೆನಾ? ಸಿನ್ಸ್ ಇಟ್ ಇಸ್ ಯುವರ್ ವೆರಿ ಫಸ್ಟ್ 115 ಪ್ರೋಗ್ರಾಮ್. ಇಟ್ಕೊಳ್ಳಿ ಸರ್ 115 ಇಟ್ಕೊಂಡ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಅದು 100% ಬಂದ್ರೆ ಬರ್ತಾ ಇಲ್ಲ ನೀಟಾಗಿ. ಅಂದ್ರೆ ಇಲ್ಲಿ ಚೇಂಜ್ ಮಾಡಿದ್ರಲ್ಲ ಅದು. ಓಕೆ, ನಾವು ಇಟ್ ಇಸ್ ಸೊ ಸ್ಟೇಟಸ್ಸು ಇದೆಲ್ಲದೂ ಆಪ್ಷನಲ್. ಓಕೆನಾ? ಇದರ್ ಯು ಕ್ಯಾನ್ ಮೇಂಟೈನ್ ಆರ್ ಯು ಕ್ಯಾನ್ ಲೀವ್ ಇಟ್ ಬ್ಲ್ಯಾಂಕ್, ಬಟ್ ಇಟ್ ವೋಂಟ್ ಚೇಂಜ್ ದ ಫಂಕ್ಷನಾಲಿಟಿ ಆಫ್ ಯುವರ್ ಪ್ರೋಗ್ರಾಮ್. ಕ್ಲಿಯರ್ ಅಲ್ಲ? Yes, sir. Program title and program type are mandatory. You have to specify some value. Rest you can leave it like that, blank only. ಅಥವಾ enter ವ್ಯಾಲ್ಯೂನ ಎಂಟರ್ ಮಾಡ್ಬೋದು. ಬಟ್ ಎಂಟ್ರಿಂಗ್ ವ್ಯಾಲ್ಯೂ ಇನ್ ಅದರ್ ಕಾಲಮ್ಸ್ ವಿಲ್ ನಾಟ್ ಚೇಂಜ್ ದ ಫಂಕ್ಷನಾಲಿಟಿ. ನೀವೇನೋ ಒಂದು ಅಬ್ಯಾಪ್ ಕೋಡ್ ಬರ್ತಿದ್ರೆ ಅದೇನು ಆಲ್ಟರ್ ಆಗಲ್ಲ ಬೈ ಚೇಂಜಿಂಗ್ ಎನಿ ಆಫ್ ದಿ ಸೆಟ್ಟಿಂಗ್. ಕ್ಲಿಯರ್ ಅಲ್ಲ? ಓಕೆ. ಸ್ಟೇಟಸ್ಸು ನೋಡಿದ್ರೆ ಇಲ್ಲಿ SAP ಪ್ರೊಡಕ್ಷನ್ ಪ್ರೋಗ್ರಾಮ್ ಇದೆ, ಕಸ್ಟಮರ್ ಪ್ರೊಡಕ್ಷನ್ ಪ್ರೋಗ್ರಾಮ್ ಇದೆ, ಸಿಸ್ಟಮ್ ಪ್ರೋಗ್ರಾಮ್ ಇದೆ, ಟೆಸ್ಟ್ ಪ್ರೋಗ್ರಾಮ್ ಇದೆ. ಯು ಕ್ಯಾನ್ ಯೂಸ್ ಒನ್ ಆಫ್ ದೀಸ್. ಕ್ಲಿಯರ್ ಅಲ್ಲ? Yes, sir. ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಬಿಕಾಸ್ ನೀವು ಕಸ್ಟಮ್ ಪ್ರೋಗ್ರಾಮ್ ಬರೀತಿದ್ರು SAP ಪ್ರೊಡಕ್ಷನ್ ಪ್ರೋಗ್ರಾಮ್ ಅಂತ ಸೆಲೆಕ್ಟ್ ಮಾಡಿದ್ರೆ ಏನು ಇಂಪ್ಯಾಕ್ಟ್ ಆಗಲ್ಲ. ಬಟ್ ಇಫ್ ಅಟ್ ಆಲ್ ಯು ವಾಂಟೆಡ್ ಟು ಡೂ ಸಮ್ ಆಡಿಟಿಂಗ್, ಇಲ್ಲಾಂದರೆ ಏನೋ ಒಂದು ಹೌಸ್ ಕೀಪಿಂಗ್ ಆ್ಯಕ್ಟಿವಿಟಿ, ಅಂದರೆ ಅನ್ವಾಂಟೆಡ್ ಟೆಸ್ಟ್ ಪ್ರೋಗ್ರಾಮ್ನ ಡಿಲೀಟ್ ಮಾಡಬೇಕು ಅಂದರೆ ನೀವು ಟೆಸ್ಟ್ ಪ್ರೋಗ್ರಾಮ್ ಅಂತ ಚೂಸ್ ಮಾಡಿದರೆ ಇಟ್ ವಿಲ್ ಬಿ ಈಸಿ ಫಾರ್ ಬೇಸಿಸ್ ಟೀಮ್ ಟು ಫೈಂಡ್ ಔಟ್ ವಿಚ್ ಆರ್ ದ ಪ್ರೋಗ್ರಾಮ್ಸ್ ಅವ್ರದ್ದು ಸ್ಟೇಟಸ್ ಏನಿದೆ ಟೆಸ್ಟ್ ಪ್ರೋಗ್ರಾಮ್ ಅಂತ ಸೆಟ್ ಆಗಿದ್ರೆ ಅವರಿಗೆ ಆ ಲಿಸ್ಟ್ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಗೊತ್ತಾಯ್ತಲ್ಲ? ಆ ಪರ್ಪಸ್ಸಿಗೋಸ್ಕರ ಇದನ್ನು ಸೆಟ್ ಮಾಡೋದಷ್ಟೇ. ಆ್ಯಂಡ್ ಅಪ್ಲಿಕೇಶನ್, ಇಫ್ ಯು ಆರ್ ವರ್ಕಿಂಗ್ ಆನ್ ಎನಿ ಆಫ್ ದ ಮಾಡ್ಯೂಲ್ ಯು ಕ್ಯಾನ್ ಚೂಸ್ ದ ಸ್ಪೆಸಿಫಿಕ್ ಮಾಡ್ಯೂಲ್. ಈಗ BW ಮೇಲೆ ವರ್ಕ್ ಮಾಡ್ತೀರಾ BW, HR ಮೇಲೆ ವರ್ಕ್ ಮಾಡ್ತೀರಾ HR, ಫಿನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ವರ್ಕ್ ಮಾಡ್ತಿದ್ರೆ ಅದನ್ನು ರೆಸ್ಪೆಕ್ಟಿವ್ ಚೂಸ್ ಮಾಡ್ಬೋದು. ಆಥರೈಸೇಷನ್ ಗ್ರೂಪ್, ಇಫ್ ಸೆಕ್ಯೂರಿಟಿ ಟೀಮ್ ಹ್ಯಾಸ್ ಕ್ರಿಯೇಟೆಡ್ ಎ ಆಥರೈಸೇಷನ್ ಗ್ರೂಪ್, ನೀವು ಅದನ್ನು ಮೇಂಟೈನ್ ಮಾಡ್ಬೋದು. ಇಲ್ಲಿ F4L ಕ್ಲಿಕ್ ಮಾಡಿದ್ರೆ ಅದು ಆಥರೈಸೇಷನ್ ಗ್ರೂಪ್ ಅವ್ರು ಕ್ರಿಯೇಟ್ ಮಾಡಿರೋ ಆಥರೈಸೇಷನ್ ಗ್ರೂಪ್ ಬರುತ್ತೆ. ಮೇನ್ ಥಿಂಗ್ ಏನಂದರೆ ವಾಟ್ ಇಸ್ ದ ಆ್ಯಕ್ಚುಲ್ ಯೂಸ್ ಆಫ್ ಇಟ್, ಓನ್ಲಿ ಆ ಆಥರೈಸೇಷನ್ ಗ್ರೂಪಲ್ಲಿ ಏನು ಡಿಫೈಡ್ ಮಾಡಿರ್ತಾರೋ ಅದು ವರ್ಕ್ ಆಗುತ್ತೆ. ಮೀನ್ಸ್ ಓನ್ಲಿ ದೋಸ್ ಪೀಪಲ್ ಹೂ ಆರ್ ಅಸೈನ್ ಟು ದಟ್ ಆಥರೈಸೇಷನ್ ಗ್ರೂಪ್ ಕೆನ್ ಆಕ್ಸೆಸ್ ದಿಸ್ ಪ್ರೋಗ್ರಾಮ್ ಆರ್ ಓಪನ್ ದಿಸ್ ಪ್ರೋಗ್ರಾಮ್ ಆರ್ ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್. ಕ್ಲಿಯರ್ ಅಲ್ಲ? Okay, sir. ಲಾಜಿಕಲ್ ಡೇಟಾಬೇಸ್ HR ABAP ಯೂಸ್ ಮಾಡ್ತಾರೆ, ನಾರ್ಮಲ್ ಕೋರ್ ABAP ಯೂಸ್ ಮಾಡಲ್ಲ. ಸೆಲೆಕ್ಷನ್ ಸ್ಕ್ರೀನು, ಇಫ್ ದೇರ್ ಇಸ್ ಎ ಸೆಲೆಕ್ಷನ್ ಸ್ಕ್ರೀನ್ ಇನ್ ಯುವರ್ ಪ್ರೋಗ್ರಾಮ್, ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಕ್ರಿಯೇಟ್ ಎ it will generate a screen automatically, screen number. ಓಕೆನಾ? ಸೊ ಎಡಿಟರ್ ಲಾಗ್ ಇಲ್ಲಿ ನೋಡಿ, ಬೈ ಡಿಫಾಲ್ಟ್ ಏನಿದೆ, ಇಟ್ ಈಸ್ ನಾಟ್ ಎನೇಬಲ್ಡ್. ವಾಟ್ ಡಸ್ ಇಟ್ ಮೀನ್? Ideally you should not enable this checkbox. ಓಕೆನಾ? Why? Because if you enable this checkbox, nobody else apart from your user can edit this object. ಅಂದರೆ ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ಎಡಿಟ್ ಮಾಡೋಕ್ಕಾಗಲ್ಲ ಈ ಪ್ರೋಗ್ರಾಮ್ನ. ಇಟ್ ಸೇಸ್ ಸೊ ದಿಸ್ ಇಸ್ ಎ ಲಾಕ್ಡ್ ಆಬ್ಜೆಕ್ಟ್ ಕ್ಯಾನ್ ಬಿ ಎಡಿಟೆಡ್ ಓನ್ಲಿ ಬೈ ದಿಸ್ ಪರ್ಸನ್ ಅಂತ ತೋರಿಸುತ್ತೆ. ನೀವೇನಾದ್ರು ಕಂಪ್ನಿ ಬಿಟ್ಟು ಹೋದರೆ, ಇಲ್ಲಾಂದರೆ ಪ್ರಾಜೆಕ್ಟ್ ಬಿಟ್ಟು ಬೇರೆ ಕಡೆ ಹೋದರೆ ಆಬ್ವಿಯಸ್ಲಿ ಮತ್ತೆ ಬೇರೆಯವ್ರು ಬಂದು ಈ ಚೆಕ್ ಬಾಕ್ಸ್ನ ರಿಮೂವ್ ಮಾಡಾದ್ಮೇಲೆ ಇಟ್ ವಿಲ್ ಲೆಟ್ ದೆಮ್ ಟು ಎಡಿಟ್, ಬಿಕಾಸ್ ಯೂಸರ್ ಐಡಿ ಚೇಂಜ್ ಇರುತ್ತೆ. ಸರ್ ಇದು ಟೆಸ್ಟ್ ಪ್ರೋಗ್ರಾಮ್ ಅಂತ ಕೊಟ್ಟಲ್ಲ ಸರ್, ಅಂದ್ರೆ ರಿಯಲ್ ಟೈಮ್ ಸೀನಿಯರ್ದಲ್ಲೂ ರಿಯಲ್ ಟೈಮ್ ಸೀನಿಯರಲ್ಲಿ ನೀವು ಕಸ್ಟಮರ್ ಪ್ರೊಡಕ್ಷನ್ ಪ್ರೋಗ್ರಾಮ್ ಅಂತ ಚೂಸ್ ಮಾಡಿ, ನಾಟ್ ಎನ್ ಇಶ್ಯೂ. ಏನು ಬೇಕಾದ್ರೂ ಚೂಸ್ ಮಾಡ್ಬೋದು, ರಿಲೆವೆಂಟ್ ಇರೋದು ಕಸ್ಟಮರ್ ಪ್ರೊಡಕ್ಷನ್ ಪ್ರೋಗ್ರಾಮ್. ಓಕೆನಾ? SAP ಡೆಲಿವರ್ಡ್ ಎಲ್ಲ ಯೂಶಲಿ SAP ಸ್ಟ್ಯಾಂಡರ್ಡ್ ಪ್ರೋಗ್ರಾಮ್ ಅಂತ ಅವ್ರು ಆಲ್ರೆಡಿ ಸೆಟ್ ಮಾಡಿರ್ತಾರೆ. ನೀವು ಸುಮ್ಮನೆ ಏನೋ ಡಮ್ಮಿ ಪ್ರೋಗ್ರಾಮ್ ಕ್ರಿಯೇಟ್ ಮಾಡ್ತೀರಾ ಅಂದರೆ ಟೆಸ್ಟ್ ಪ್ರೋಗ್ರಾಮ್ ಅಂತ ಚೂಸ್ ಮಾಡಿ. ಏನೂ ಚೂಸ್ ಮಾಡ್ಬಿಡ್ದ ಹೋದ್ರೂ ನಡೆಯುತ್ತೆ, ಬಟ್ ಆಸ್ ಎ ಬೆಸ್ಟ್ ಪ್ರಾಕ್ಟೀಸ್ ಚೂಸ್ ಮಾಡಿ. ಓಕೆ. ಸೊ ಫಿಕ್ಸ್ಡ್ ಪಾಯಿಂಟ್ ಅರ್ಥಮೆಟಿಕ್ ಚೆಕ್ ಬಾಕ್ಸ್ ಎನೇಬಲ್ ಆಗಿದೆ ಆಲ್ರೆಡಿ. ವಾಟ್ ಡಸ್ ಇಟ್ ಮೀನ್? ಇಟ್ ಈಸ್ ಗೋಯಿಂಗ್ ಟು ಡೂ ಆರ್ ಆ್ಯಡ್ ಇನ್ ದ ಬ್ಯಾಕ್ ಎಂಡ್ ದ ಡಿಪೆಂಡೆಂಟ್ ಲೈಬ್ರರೀಸ್. ಸಾರಿ ಸರ್, ಗೊತ್ತಿಲ್ಲ. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಮಾಡೋದಕ್ಕೆ ಏನೆಲ್ಲ ಲೈಬ್ರರೀಸ್ ಬೇಕಿರುತ್ತಲ್ಲ ಅದು ಬ್ಯಾಕ್ ಎಂಡಲ್ಲಿ ಆ್ಯಡ್ ಆಗಿರುತ್ತೆ ಈ ಪ್ರೋಗ್ರಾಮ್ಗೆ. ಓಕೆ. ಆ್ಯಂಡ್ ಯೂನಿಕೋಡ್ ಚೆಕ್ ಆ್ಯಕ್ಟಿವ್. ನೀವೆಲ್ಲ ಯೂನಿಕೋಡ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಓದಿರ್ತೀರ ಅನ್ಕೋತೀನಿ ನಿಮ್ಮ ಇಂಜಿನಿಯರಿಂಗಲ್ಲಿ. ನಿಮ್ಮ ಬ್ರಾಂಚ್ ಯಾವುದು ಸರ್? ಎಲ್ಲರೂ ಮೆಕ್ಯಾನಿಕಲ್ ಸರ್. ಓ, ವೆರಿ ಗುಡ್. ಸೊ ಗುಡ್ ದಟ್ ಯು ಗೈಸ್ ಆರ್ ಮೆಕ್ಯಾನಿಕಲ್. ಆ್ಯಂಡ್ ಸಿ, ನಿಮ್ಮ ಮೊಬೈಲಲ್ಲಿ ಅಥವಾ ಯಾವುದೋ ಒಂದು ವೆಬ್ಸೈಟು, ಮೊಬೈಲ್ನ ಎಕ್ಸಾಂಪಲ್ ತೊಗೊಳ್ಳಿ. ಈಗೆಲ್ಲ ಕನ್ನಡದಲ್ಲಿ, ತೆಲುಗು, ತಮಿಳು, ಮರಾಠಿ, ಹಿಂದಿ, ಚೈನೀಸ್, ಜಾಪನೀಸಲ್ಲೆಲ್ಲ ಮೆಸೇಜ್ ಕಳಿಸ್ಬೋದು. ಕರೆಕ್ಟ್ ಅಲ್ವಾ? ನಿಮ್ಮ ಕೀಬೋರ್ಡೇ ಸಪೋರ್ಟ್ ಮಾಡುತ್ತೆ. ಎಸ್ ಸರ್. ಏಂತಕ್ಕೆ ಅಂತ ಅಂದರೆ,
ಮುಂಚೆ ನೀವೆಲ್ಲ ನೋಡಿರ್ಬೋದು, ನೀವು ಇಂಜಿನಿಯರಿಂಗ್ ಸ್ಟಾರ್ಟ್ ಆದಾಗ ನಿಮ್ಮ ಹತ್ರ ಲೋಯರ್ ಎಂಡ್ ಸೆಟ್ ಇರ್ಬೋದು, ಇಲ್ಲ ನಿಮ್ಮ ಫ್ರೆಂಡರ ಹತ್ರ ಯಾರ ಹತ್ರನಾರೋ ಯಾರು ಕನ್ನಡದಲ್ಲಿ ಮೆಸೇಜ್ ಕಳ್ಸಿದ್ರೆ ಅದು ಕನ್ನಡ ಕ್ಲೀನಾಗಿ ತೋರಿಸ್ತಿರ್ಲಿಲ್ಲ, ಬಾಕ್ಸ್ 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 ತೋರಿಸ್ತಿತ್ತು. ಯಾರು ಅಬ್ಸರ್ವ್ ಮಾಡಿದ್ದೀರಾ ಅದು? ಎಸ್ ಸರ್, ಎಸ್ ಸರ್, ಎಸ್ ಸರ್, ಎಸ್ ಸರ್. ಸೊ ಅದೇಂತಕ್ಕೆ ಅಂದರೆ ಯೂನಿಕೋಡ್ ಇಟ್ ವಾಸ್ ನಾಟ್ ಹೌದು ಸರ್. ಕಂಪ್ಯಾಟಬಲ್. ಓಕೆನಾ? ನಾವು ಬರ್ದಿರೋ ಪ್ರೋಗ್ರಾಮಿಂಗ್ ನಿಮ್ಮ ಫೋನು ಇಟ್ ವಾಸ್ ನಾಟ್ ಯೂನಿಕೋಡ್ ಕಂಪ್ಯಾಟಬಲ್. ಓಕೆ, ಸೊ ಆ ಯೂನಿಕೋಡ್ ಅಂದ್ರೆ ಏನು ಅಂದ್ರೆ ಆಸ್ಕಿ ಸ್ಟ್ಯಾಂಡರ್ಡ್ಸ್ ನೀವು ಓದಿರ್ಬೋದು ಸಿ ಪ್ರೋಗ್ರಾಮಿಂಗ್ ಅಲ್ಲಿ. ಆಸ್ಕಿ ಸ್ಟ್ಯಾಂಡರ್ಡ್ಸ್ ಬರೀ 128 ಕ್ಯಾರೆಕ್ಟರ್ ಸಪೋರ್ಟ್ ಮಾಡುತ್ತೆ. ಸರ್ ವಾಯ್ಸ್ ಸ್ವಲ್ಪ ಕೇಳ್ತಿಲ್ಲ ಸರ್, ಮೈಕ್. ಸರ್ ನಿಮ್ದು ವಾಯ್ಸ್ ತುಂಬಾ ಗ್ರೇಟ್ ಗ್ರೇಟ್, ನೋ ವರೀಸ್. ದೂರದಲ್ಲಿ ಕೇಳಿಸೋ ತರ ಕೇಳಿಸ್ತಾ ಇವಾಗ ಫೈನ್ ಅನ್ಕೋತೀನಿ. ಇದೆ. ಎಸ್ ಸರ್, ಎಸ್ ಸರ್. ಸೊ ಆಸ್ಕಿ ಕ್ಯಾರೆಕ್ಟರ್ ಏನಾಗುತ್ತೆ ಅಂತ ಅಂದರೆ ಇಟ್ ವಾಸ್ ಸಪೋರ್ಟಿಂಗ್ 126 ಕ್ಯಾರೆಕ್ಟರ್ ಆರ್ 128 ಕ್ಯಾರೆಕ್ಟರ್. ಓಕೆನಾ? ಇಟ್ ವಾಸ್ ಹ್ಯಾವಿಂಗ್ ಲಿಮಿಟೆಡ್ ನಂಬರ್ ಆಫ್ ಕ್ಯಾರೆಕ್ಟರ್ ವಿಚ್ ಯುವರ್ ಕಂಪ್ಯೂಟರ್ ಆರ್ ಮೊಬೈಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದಕ್ಕೇ ಅರ್ಲಿಯರ್ ಇಫ್ ಸಂಬಡಿ ವಾಸ್ ಸೆಂಡಿಂಗ್ ಎ ಮೆಸೇಜ್ ಇನ್ ರೀಜನಲ್ ಲ್ಯಾಂಗ್ವೇಜ್ ಲೈಕ್ ಕನ್ನಡ, ಹಿಂದಿ, ಇಂಗ್ಲೀಷು, ಅದು ಸಪೋರ್ಟ್ ಮಾಡ್ತಿರ್ಲಿಲ್ಲ ಯೂನಿಕೋಡ್. ಅದಾದಮೇಲೆ ಏನು ಬಂತು ಅಂದರೆ ಯೂನಿಕೋಡ್ ಸ್ಟ್ಯಾಂಡರ್ಡ್ಸ್ ಅಂತ ಬಂತು. ಯೂನಿಕೋಡ್ ಅಂದರೆ ಪ್ರತಿಯೊಂದು ಲ್ಯಾಂಗ್ವೇಜು ವರ್ಡಲ್ಲಿ ಯಾವುದೆಲ್ಲ ಲ್ಯಾಂಗ್ವೇಜ್ ಇದೆಯೋ ಅದು ರೆಕಗ್ನೈಸ್ಡ್ ಲ್ಯಾಂಗ್ವೇಜು ವಿಚ್ ಹ್ಯಾಸ್ ಇಟ್ಸ್ ಓನ್ ಸ್ಕ್ರಿಪ್ಟ್. ಈ ಕನ್ನಡ ನಾವು ಕನ್ನಡದಲ್ಲೇ ಬರಿತೀವಿ, ಹಿಂದಿಲೇ ಬರಿಬೋದಲ್ವಾ ಆ ಸ್ಕ್ರಿಪ್ಟಲ್ಲಿ. ಆ ಸ್ಕ್ರಿಪ್ಟಿಗೆ ಈಚ್ ಆ್ಯಂಡ್ ಎವ್ರಿ ವರ್ಡ್ಗೆ ಕನ್ನಡದ್ದು ಆ ಈ ಇದೆಯಲ್ಲ ಅದಕ್ಕೂ ಒಂದು ಸ್ಪೆಸಿಫಿಕ್ಕು ಯೂನಿಕ್ಕಾಗಿ ಒಂದು ಕೋಡ್ ಇದೆ, ಅದನ್ನು ಯೂನಿಕೋಡ್ ಅಂತ ಕರೀತಾರೆ. ಈಗ ನಮ್ಮೆಲ್ಲ ಫೋನ್ಸು, ಲ್ಯಾಪ್ಟಾಪು ಎಲ್ಲದಕ್ಕೂ ಬೈ ಡಿಫಾಲ್ಟು ಯೂನಿಕೋಡ್ ಇನ್ಸ್ಟಾಲ್ ಆಗಿ ಬಂದಿರುತ್ತೆ, ಆ ಕ್ಯಾರೆಕ್ಟರ್ ಇಂಟರ್ಪ್ರಿಟೇಷನ್. ದಸ್ ದ ರೀಸನ್ ನಾವು ಇಂಗ್ಲೀಷಲ್ಲಿ ಬೇಕಾದ್ರೂ ವೆಬ್ಸೈಟ್ ನೋಡ್ಬೋದು, ಕನ್ನಡದಲ್ಲಿ ನೋಡ್ಬೋದು, ತೆಲುಗು, ತಮಿಳು, ಯಾವ್ದು ಲ್ಯಾಂಗ್ವೇಜ್ ಇರುತ್ತೆ ಎಲ್ಲದನ್ನು ಸಪೋರ್ಟ್ ಮಾಡುತ್ತೆ. ಕ್ಲಿಯರ್ ಅಲ್ಲ? ಎಸ್ ಸರ್. ಆ ರೀತಿ ಈವನ್ SAP ಸಾಫ್ಟ್ವೇರನ್ನು ಕೂಡ ನೀವು ಕನ್ನಡದಲ್ಲಿ ಕಾನ್ಫಿಗರ್ ಮಾಡ್ಬೋದು ಇಫ್ ಯು ರಿಯಲಿ ವಾಂಟೆಡ್ ಟು ಡೂ ದಟ್. ಆರ್ ತೆಲುಗು, ತಮಿಳ್, ಮರಾಠಿ, ಜಾಪನೀಸ್, ಚೈನೀಸ್. ಇಲ್ಲಿ ಟೈಟಲ್ ಅಂತ ಇದೆಯಲ್ಲ, ಟೈಟಲ್ ಬದಲು ನೀವು ಕನ್ನಡದಲ್ಲಿ ಹೆಡಿಂಗ್ ಅಂತ ಕೊಡ್ಬೋದು. ಒರಿಜಿನಲ್ ಲ್ಯಾಂಗ್ವೇಜ್ ಅಂದರೆ ಒರಿಜಿನಲ್ ಲ್ಯಾಂಗ್ವೇಜ್ ಕನ್ನಡದ್ದೇನು ಕೋರಿಲೇಟೆಡ್ ಇರುತ್ತಲ್ಲ ಅದನ್ನು ಕಾನ್ಫಿಗರ್ ಮಾಡ್ಬೋದು ಇಫ್ ಸಂಬಡಿ ರಿಯಲಿ ವಾಂಟೆಡ್ ಟು ಕಾನ್ಫಿಗರ್. ಓಕೆ ಅಲ್ಲ? ಅದಕ್ಕೆ ಯೂನಿಕೋಡ್ ಚೆಕ್ ಆಕ್ಟಿವ್. ಇದು ECC 6.0 ಆನ್ವರ್ಡ್ಸ್ ಈ ಯೂನಿಕೋಡ್ ವಾಸ್ ಸಪೋರ್ಟೆಡ್. ದೇರ್ ಆರ್ ಓಲ್ಡರ್ ವರ್ಷನ್, ನೀವು ಕೇಳಿರ್ಬೋದು 4.6C ಅಂತ ಇದೆ, SAP R3 4.6C ಅಂತ ಓಲ್ಡರ್ ವರ್ಷನ್ ಆಫ್ SAP ECC. ಅದರಲ್ಲಿ ಯೂನಿಕೋಡ್ ಸಪೋರ್ಟ್ ಇರಲಿಲ್ಲ. ECC 6.0 ಆನ್ವರ್ಡ್ಸೇ ಯೂನಿಕೋಡ್ ಕಂಪ್ಯಾಟಬಲ್. ಕ್ಲಿಯರ್ ಅಲ್ಲ? ಅದಕ್ಕೇ ಎಕ್ಸ್ಪ್ಲಿಸಿಟ್ ಚೆಕ್ ಬಾಕ್ಸ್ ಕೊಟ್ಟಿದ್ದಾರೆ. ಬೈ ಡಿಫಾಲ್ಟ್ ಅದು ಎನೇಬಲ್ ಆಗಿದೆ ವೆನ್ ಯು ಕ್ರಿಯೇಟ್ ಎ ಪ್ರೋಗ್ರಾಮ್. ಕ್ಲಿಯರ್ ಅಲ್ಲ? ಸ್ಟಾರ್ಟ್ ಯೂಸಿಂಗ್ ವೇರಿಯಂಟ್ ಅಂದರೆ ನಿಮ್ದು ಏನಾರ ALV ರಿಪೋರ್ಟ್ ಇದ್ದರೆ, ಅದರಲ್ಲಿ ಏನಾರ ಸೆಲೆಕ್ಷನ್ ಸ್ಕ್ರೀನ್ ಇದ್ದರೆ, ನೀವೇನಾರ ಡಿಫಾಲ್ಟ್ ವ್ಯಾಲ್ಯೂನ ಸೇವ್ ಆಸ್ ಎ ವೇರಿಯಂಟ್ ಮಾಡಿದರೆ, ಯಾವುದು ವೇರಿಯಂಟ್ನ ಡಿಫಾಲ್ಟ್ ಅಂತ ಸೆಟ್ ಮಾಡಿರ್ತಾರಲ್ಲ ಅದು ಎಕ್ಸಿಕ್ಯೂಟ್ ಮಾಡಿದಾಗ ಬೈ ಡಿಫಾಲ್ಟ್ ಅದನ್ನೇ ತಗೊಳುತ್ತೆ. ಕ್ಲಿಯರ್ ಅಲ್ಲ? ಎಸ್ ಸರ್. ಎನಿ ಡೌಟ್ಸ್ ಇನ್ ದಿಸ್ ಪ್ರೋಗ್ರಾಮ್ ಕ್ರಿಯೇಷನ್ ಸ್ಕ್ರೀನ್? ನೋ ಸರ್. Others? Girish and Swami? You are good? ಏನು ಡೌಟ್ಸ್ ಇಲ್ಲ ಅಲ್ಲ? ಐ ಕ್ಯಾನ್ ಪ್ರೊಸೀಡ್ ರೈಟ್? ಎಸ್ ಸರ್, ಮೋಸ್ಟ್ಲಿ ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ, ಅವ್ರಿಗೆ ಕೇಳಿಸಿಲ್ಲ ಸರ್. ಇಲ್ಲಿ SE38 ಸ್ಕ್ರೀನ್ ಓಪನ್ ಮಾಡಿದ್ರೆ ಸರ್, ಇಲ್ಲಿ ಸೋರ್ಸ್ ಕೋಡು, ವೇರಿಯಂಟ್ಸು, ಮತ್ತು ಇದೇನಿದೆ ಆಟ್ರಿಬ್ಯೂಟ್ಸು, ಡಾಕ್ಯುಮೆಂಟೇಷನ್, ಟೆಕ್ಸ್ಟ್ ಇದು ಯಾವ್ದಾರ ಹೋಗುತ್ತೆ? ಅದೆಲ್ಲ ಏನಿಲ್ಲ. ಇಫ್ ಯು ವಾಂಟ್ ಟು ಮೇಂಟೈನ್ ಅಡಿಷನಲ್ ಆಟ್ರಿಬ್ಯೂಟ್ ಡಾಕ್ಯುಮೆಂಟೇಷನ್ ಯು ಕ್ಯಾನ್ ಜಸ್ಟ್ ಎಂಟರ್. ಟೆಕ್ಸ್ಟ್ ಎಲಿಮೆಂಟ್ ಎಲ್ಲ ನಿಮಗೆ ಗೊತ್ತಿರ್ಬೋದು, ALVಲೆಲ್ಲ ಯೂಸ್ ಮಾಡ್ತೀರಾ ನೀವು, ಯೂಸಬಲ್ ಎಲಿಮೆಂಟ್, ಅದೆಲ್ಲ ಫೈನ್. ವೇರಿಯಂಟ್ಸ್ ಅಂದರೆ ಎಕ್ಸ್ಪ್ಲಿಸಿಟ್ ವೇರಿಯಂಟ್ ಕ್ರಿಯೇಟ್ ಮಾಡೋದಕ್ಕೆ, ಇಲ್ಲಾಂದರೆ ನೀವು ಸೆಲೆಕ್ಷನ್ ಸ್ಕ್ರೀನಲ್ಲಿ ಹೋಗಿ ವೇರಿಯಂಟ್ ಕ್ರಿಯೇಟ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲೇ ಕೂಡ ಕ್ರಿಯೇಟ್ ಮಾಡ್ಬೋದು. ಓಕೆ 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 ಸರ್. ಓಕೆ, ಸೊ ಫೈನಲ್ಲ ಸ್ವಾಮಿ ಆ್ಯಂಡ್ ಗಿರೀಶ್ ಡ್ರಾಪ್ ಔಟ್ ಆಗಿದ್ದಾರೆ ಅನ್ಕೋತೀನಿ. ಶಾಲ್ ವಿ ವೇಟ್ ಫಾರ್ ಹಿಮ್ ಟು ಜಾಯಿನ್? So now I will click on save. When I click on save, it will let you to go to the next screen. Next screen ಅಲ್ಲಿ ಏನು ಕೇಳ್ತಿದೆ, ಪಾಪ್ ಅಪ್ ವಿಂಡೋದಲ್ಲಿ ಇಟ್ ಈಸ್ ಆಸ್ಕಿಂಗ್ ಯು ಟು ಕ್ರಿಯೇಟ್ ಏನ ಸೇವ್ ಅಂಡರ್ ಎ ಪರ್ಟಿಕ್ಯುಲರ್ ಪ್ಯಾಕೇಜ್, ಇಲ್ಲಾಂದರೆ ಲೋಕಲ್ ಆಬ್ಜೆಕ್ಟ್ ಆಗು ಕೂಡ ಸೇವ್ ಮಾಡ್ಬೋದು. ಪ್ಯಾಕೇಜ್ ಇದೆ, ಪ್ಯಾಕೇಜ್ ಎಂಟರ್ ಮಾಡಿ, ಪ್ಯಾಕೇಜ್ ಎಂಟರ್ ಮಾಡಾದ್ಮೇಲೆ ಸೇವ್ ಮಾಡಿದ್ರೆ ಇಟ್ ವಿಲ್ ಆಸ್ಕ್ ಯು ಟು ಸೇವ್ ಅಂಡರ್ ಎ ಟ್ರಾನ್ಸ್ಪೋರ್ಟ್ ರಿಕ್ವೆಸ್ಟ್ನ ಚೂಸ್ ಮಾಡಿ. ಇಲ್ಲಾಂದರೆ ಲೋಕಲ್ ಆಬ್ಜೆಕ್ಟ್ ಅಂದರೆ ಇಟ್ ವಿಲ್ ಸೇವ್ ಅಂಡರ್ ಎ $TMP ಪ್ಯಾಕೇಜ್. ಓಕೆನಾ ಸರ್? ಈ ಪ್ಯಾಕೇಜ್ ಅಂತ ಬರ್ತಲ್ಲ ಸರ್, ಯಾವ ಥರ ಅಂದರೆ ಪ್ಯಾಕೇಜ್ ಅಂದರೆ ಗೊತ್ತು ಸರ್, ಈ ಥರ ಒಂದು ಪರ್ಟಿಕ್ಯುಲರ್ ಫೈಲಲ್ಲಿ ನಮ್ಮ ಪ್ರೋಗ್ರಾಮ್ ಎಲ್ಲ ಹೋಗಿ ಸೇವ್ ಆಗಿರುತ್ತೆ. ಓಕೆ, ಪ್ಯಾಕೇಜ್ ಅಂದರೆ ಇಟ್ ಇಸ್ ಜಸ್ಟ್ ಲೈಕ್ ಎ ಫೋಲ್ಡರ್. ಓಕೆನಾ? ಈಗ ನೀವೇನಾರ ಒಂದು ಆಬ್ಜೆಕ್ಟ್ನ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ, ಇಲ್ಲಾಂದರೆ ನೀವೇ ಏನೋ ಒಂದು ಕಂಟೈನರ್ ಮನೇಲಿ ಹಿಟ್ಟು ಇರ್ಬೋದು, ಬಿಸ್ಕೆಟ್ ಇರ್ಬೋದು ತಗೊಂಡು ಹೋಗ್ತಿದ್ದೀರಾ, ಅದನ್ನು ಒಂದು ಕಂಟೈನರಲ್ಲಿ ಹಾಕಿದ್ರೆ ಪ್ಯಾಕೇಜ್
ಈಸಿ ಟು ಟ್ರಾನ್ಸ್ಪೋರ್ಟ್ ಅಲ್ವಾ, ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಅದೇ ರೀತಿ ಅಬ್ಯಾಪಲ್ಲಿ ಏನಾಗುತ್ತೆ ಅಂದರೆ ದೇ ವಿಲ್ ಕಾಲ್ ಇಟ್ ಆಸ್ ಟ್ರಾನ್ಸ್ಪೋರ್ಟ್ ಮೆಕ್ಯಾನಿಸಮ್ ಆರ್ ಟ್ರಾನ್ಸ್ಪೋರ್ಟ್ ರಿಕ್ವೆಸ್ಟ್. ಓಕೆ ಓಕೆ ಗೊತ್ತಾಯ್ತಲ್ಲ? ಆ ಟ್ರಾನ್ಸ್ಪೋರ್ಟ್ ಸರ್ ರಿಕ್ವೆಸ್ಟ್ ಹೇಳಿ ಹೇಳಿ. ಸರ್ ಈಗ ನಾವು ವಿತೌಟ್ ಪ್ಯಾಕೇಜ್ ಹಂಗೆ ಬರೀ ಲೋಕಲ್ಗೆ ನಾವು ಸೇವ್ ಕ್ರಿಯೇಟ್ ಮಾಡ್ಬಿಡ್ತೀವಿ, ಮಾಡ್ತೀವಿ. ಆಮೇಲೆ ಅದನ್ನ ಪ್ಯಾಕೇಜ್ ತಗೊಳಕ್ಕಾಗುತ್ತಾ? ಪ್ಯಾಕೇಜ್ ಒಂದು ಆಗುತ್ತೆ ಕ್ರಿಯೇಟ್ ಆಗುತ್ತೆ ಮಾಡಕ್ಕೆ. ಅದನ್ನು ನೋಡೋಣ. ಬಿಕಾಸ್ ದಟ್ ಇಸ್ ದ ಮೇನ್ ಥಿಂಗ್. ಬೈ ಡಿಫಾಲ್ಟ್ ಮೇ ಬಿ ಟೆಂಪ್ರರಿಯಾಗಿ ಸೇವ್ ಮಾಡಿರ್ತೀರ, ಬಟ್ ಯು ಮೈಟ್ ಬಿ ನೀಡೆಡ್ ಟು ಮೂವ್ ದಟ್ ಅಕ್ರಾಸ್ ಲ್ಯಾಂಡ್ಸ್ಕೇಪ್ ಡೆವಲಪ್ಮೆಂಟ್ ಇನ್ ದ ಕ್ವಾಲಿಟಿ ಇನ್ ದ ಪ್ರೀ ಪ್ರಾಡಕ್ಟ್ ಇನ್ ದ ಪ್ರಾಡಕ್ಟ್. ಸೊ ಹೇಗೆ ಮಾಡೋದು ಅಂತ ನೋಡೋಣ. ಓಕೆ ಓಕೆ. ಓಕೆ ಸೊ ನಾವು ಸಿನ್ಸ್ ಇಟ್ ಇಸ್ ಎ ರಿಪೋರ್ಟ್ ಪ್ರೋಗ್ರಾಮು, ಏನು ಬಂದಿದೆ ನಿಮಗೆ? ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ ಅಂತ ಚೂಸ್ ಮಾಡಿರೋದಕ್ಕೆ ನಾವು ಅನ್ನೋಯಿಂಗ್ಲಿ ರಿಪೋರ್ಟ್ ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡಿದ್ದೀವಿ. ಅಬ್ಯಾಪ್ ಕ್ಲಾಸಿಕಲ್ ರಿಪೋರ್ಟ್ಸ್, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ನಿಮಗೆ ರಿಪೋರ್ಟ್ ಫಾಲೋಡ್ ಬೈ ರಿಪೋರ್ಟ್ ನೇಮ್ ಇದೆ. ನೀವು ಇಲ್ಲಿ ನೋಡ್ಬೋದು, ಎವ್ರಿ ಎಕ್ಸ್ಪ್ರೆಷನ್ ಹ್ಯಾಸ್ ಟು ಎಂಡ್ ವಿತ್ ವಾಟ್? ಫುಲ್ ಸ್ಟಾಪ್. ದಟ್ಸ್ ವಾಟ್ ಐ ಸೆಡ್, ಕರೆಕ್ಟ್ ಅಲ್ವಾ? ಸೊ ಇಲ್ಲೂ ಕೂಡ ಅದೇ ಆಗ್ತಿದೆ. ಅದೇ ರೈಟ್ ಎ ಕೋಡ್, ಎನಿ ಎಕ್ಸ್ಪ್ರೆಷನ್ ಆರ್ ಲೈನ್ ಆಫ್ ಕೋಡ್ ಹ್ಯಾಸ್ ಟು ಎಂಡ್ ವಿತ್ ಎ ಫುಲ್ ಸ್ಟಾಪ್. ಕ್ಲಿಯರ್? ಎಸ್ ಸರ್. ಗ್ರೇಟ್. ನಾವು ನೆಕ್ಸ್ಟ್ ಥಿಂಗ್ ನೋಡೋದಾದರೆ, ವಾಟ್ ಇಸ್ ದ ನೆಕ್ಸ್ಟ್ ಥಿಂಗ್? whenever anybody start writing a code, they will see some hello world program printing some message to user ಅಲ್ವಾ? ಅದೇ ರೀತಿ ABAP ಅಲ್ಲಿ ವಿಲ್ ಯೂಸ್ ರೈಟ್ ಕಮಾಂಡ್. ಎಸ್ ಸರ್. ಸೊ ಹಾಯ್ ಆಲ್ ವೆಲ್ಕಮ್ ಟು ABAP ಅಂತ ಒಂದು ಹಾರ್ಡ್ ಕೋಡ್ ಸ್ಟ್ರಿಂಗ್ ಇದೆ, ಇದನ್ನು ಪ್ರಿಂಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀವಿ ಯೂಸಿಂಗ್ ರೈಟ್ ಕಮಾಂಡ್. ಆ್ಯಂಡ್ ಅಗೇನ್ ಯು ಅಬ್ಸರ್ವ್ ಎವ್ರಿ ಸ್ಟೇಟ್ಮೆಂಟ್ ಹ್ಯಾಸ್ ಟು ಎಂಡ್ ವಿತ್ ಫುಲ್ ಸ್ಟಾಪ್. ಈಗ ರನ್ ಮಾಡಿ, ಇಟ್ ಈಸ್ ಪ್ರಿಂಟಿಂಗ್ ಹಾಯ್ ಆಲ್ ವೆಲ್ಕಮ್ ಟು ABAP ಅಂತ ಪ್ರಿಂಟ್ ಆಗ್ತಿದೆ, ಕರೆಕ್ಟ್ ಅಲ್ವಾ? ಎಸ್ ಸರ್. Now if you go back, if I remove the full stop and check the syntax, ಏನು ಹೇಳ್ತಿದೆ? at line number 3 there is a syntax error, last statement is not complete, period missing ಅಂತ ಹೇಳ್ತಾ ಇದೆ. ಕ್ಲಿಯರ್ ಅಲ್ಲ? ಎಸ್ ಸರ್. ವಾಟ್ ಡಸ್ ಇಟ್ ಮೀನ್? ಕ್ಲಿಯರ್ ಆಗಿ ಅದು ABAP ಅಲ್ಲಿ ಸಿಂಟ್ಯಾಕ್ಸ್ ಎರರ್ ಎಲ್ಲಿರುತ್ತೋ ನಿಮ್ಗೆ ನೀಟಾಗಿ ತೋರಿಸುತ್ತೆ ನಿಯರ್ ಬೈ ಲೈನಲ್ಲಿ. ಇದು ಕ್ಲಿಯರ್ ಆಗಿ at line number 3 ಫುಲ್ ಸ್ಟಾಪ್ ಮಿಸ್ಸಿಂಗ್ ಅಂತ ಹೇಳ್ತಾ ಇದೆ. ಫುಲ್ ಸ್ಟಾಪ್ ಆ್ಯಡ್ ಮಾಡಿ ಮತ್ತೆ ಆಕ್ಟಿವೇಟ್ ಮಾಡಿ ನಿಮ್ಮ ಪ್ರೋಗ್ರಾಮ್. ಓಕೆನಾ? ಎಸ್ ಸರ್. ಆ್ಯಕ್ಟಿವ್ ಇದ್ದಾಗ ಆ್ಯಕ್ಟಿವ್ ಅಂತ ಇರುತ್ತೆ ಇಲ್ಲಿ ಸ್ಟೇಟಸ್, ಏನಾರ ಚೇಂಜ್ ಮಾಡಿದರೆ ರಿವೈಸ್ಡ್ ಅಥವಾ ಇನ್ಆ್ಯಕ್ಟಿವ್ ಅಂತ ಇರುತ್ತೆ. ಸೊ ನೀವು ಆ್ಯಕ್ಟಿವೇಟ್ ಮಾಡಬೇಕಾಗುತ್ತೆ ಪ್ರೋಗ್ರಾಮ್. ಕ್ಲಿಯರ್? ಗೊತ್ತಾಯ್ತಲ್ಲ ಹೌ ಟು ಆ್ಯಕ್ಟಿವೇಟ್ ದ ಪ್ರೋಗ್ರಾಮ್ ಆರ್ ಎನಿ ಆಬ್ಜೆಕ್ಟ್ ಫಾರ್ ದಟ್ ಮ್ಯಾಟರ್. ಈ ಸಿಂಬಲ್ನೇ ಯೂಸ್ ಮಾಡಬೇಕು, ಆ್ಯಕ್ಟಿವೇಷನ್ ಸಿಂಬಲ್. ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಡಿಕ್ಲೇರ್ ಎ ವೇರಿಯಬಲ್. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೇರಿಯಬಲ್, ಡೇಟಾ ಟೈಪ್ಸ್, ಕರೆಕ್ಟ್ ಅಲ್ವಾ? ವಾಟ್ ಇಸ್ ಎ ವೇರಿಯಬಲ್? ಫಸ್ಟ್ ಥಿಂಗ್ ಯಾರು ಹೇಳ್ತೀರಾ? ಟ್ರೈ ಮಾಡಿ, ತಪ್ಪೇನಿಲ್ಲ. ಯು ಕ್ಯಾನ್ ಆನ್ಸರ್ ಈವನ್ ರಾಂಗ್. ವೇರಿಯಬಲ್ ಇಟ್ಸ್ ಡೇಟಾನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಥವಾ ಡೇಟಾ ಡಿಕ್ಲೇರ್ ಮಾಡಬೇಕಾದ್ರೆ ಸರ್ಟೈನ್ ಅಮೌಂಟ್ ಆಫ್ ಮೆಮೊರಿ ವಿಲ್ ಬಿ ಅಲೋಕೇಟೆಡ್. ಕರೆಕ್ಟ್. ಇಟ್ ಇಸ್ ಲೈಕ್ ಎ ಕಂಟೈನರ್. ವಾಟ್ ಇಸ್ ಎ ವೇರಿಯಬಲ್? ಇಟ್ಸ್ ಎ ಕಂಟೈನರ್ ಲೈಕ್ ಯುವರ್ ಕಪ್ ಆರ್ ವೆಸಲ್. ಈಗ it is something which will hold something. It's a place where variable is nothing but it will have its own memory location to store some data. You are right. ಅದರಲ್ಲಿ ಏನಾಗುತ್ತೆ ಅಂದರೆ ಕಂಟೈನರು ಡಿಫ್ರೆಂಟ್ ಟೈಪ್ಸ್ ಇರ್ಬೋದು, ಕರೆಕ್ಟ್ ಅಲ್ವಾ? ಕಂಟೈನರ್ ಈಗ ಲೋಟ ಇದ್ದರೆ ಇಟ್ ಕ್ಯಾನ್ ಹೋಲ್ಡ್ ಈವನ್ ಸಾಲಿಡ್, ಪೌಡರು, ಲಿಕ್ವಿಡ್, ಗ್ಯಾಸ್ನ ಹೋಲ್ಡ್ ಮಾಡೋದಕ್ಕಾಗೋದಿಲ್ಲ. ಸೊ ವಾಟ್ ಟೈಪ್ ಆಫ್ ಡೇಟಾ ವಿಚ್ ಎ ಕಂಟೈನರ್ ಹೋಲ್ಡ್ ಡಿಫೈನ್ಸ್ ಬೈ ದ ಡೇಟಾ ಟೈಪ್. ಕಂಟೈನರ್ ಅಂದರೆ ಇಟ್ ಹ್ಯಾಸ್ ಇಟ್ಸ್ ಓನ್ ಮೆಮೊರಿ ಲೊಕೇಶನ್, ಯು ಗೈಸ್ ಆರ್ ವೆರಿ ಕ್ಲಿಯರ್. ಬಟ್ ಆ ಕಂಟೈನರಲ್ಲಿ ಯಾವ ರೀತಿ ಡೇಟಾನ ನಾವು ಹಾಕ್ಬೋದು ಅಂತ ಡಿಫೈನ್ ಮಾಡೋದಕ್ಕೆ ಈ ರೆಫರೆನ್ಸ್ ಡೇಟಾ ಟೈಪ್ ಇರುತ್ತೆ. ಅಂದರೆ ಈಗ ಒಂದು ವೇರಿಯಬಲ್ ಇಟ್ ಕ್ಯಾನ್ ಹೋಲ್ಡ್ ಸ್ಟ್ರಿಂಗ್ ಆಫ್ ಡೇಟಾ, ಇಟ್ ಕ್ಯಾನ್ ಹೋಲ್ಡ್ ಇಂಟೀಜರ್ ಟೈಪ್ ಆಫ್ ಡೇಟಾ, ಇಟ್ ಕ್ಯಾನ್ ಹೋಲ್ಡ್ ಕ್ಯಾರೆಕ್ಟರ್ ಟೈಪ್ ಆಫ್ ಡೇಟಾ, ಆರ್ ಇಟ್ ಕ್ಯಾನ್ ಹೋಲ್ಡ್ ಡೇಟ್ ಟೈಪ್ ಆಫ್ ಡೇಟಾ. ಈ ಟೈಪ್ ಆಫ್ ಡೇಟಾ ಕಂಟೈನರ್ ಒಳಗಡೆ ಏನು ಪಾಸ್ ಮಾಡ್ಬೋದು ಅನ್ನೋದು ಡಿಫೈನ್ ಮಾಡುತ್ತೆ, ಅಥವಾ ವೇರಿಯಬಲ್ಲು ಏನು ಸ್ಟೋರ್ ಆಗುತ್ತೆ ಅಂತ ಡಿಫೈನ್ ಮಾಡುತ್ತೆ. ಕ್ಲಿಯರ್ ಅಲ್ಲ? ಗೊತ್ತಾಯ್ತಲ್ಲ ಕಂಟೈನರ್ ಇದು ವೇರಿಯಬಲ್ ಅಂದ್ರೆ ಏನು ಅಂತ? ಸೊ ನಾವು ಪ್ರೋಗ್ರಾಮ್ ಬರಿಬೇಕಾದ್ರೆ ನೀವು ಈಗ ಕ್ಯಾರೆಕ್ಟರ್ ಟೈಪ್ ಆಫ್ ಡೇಟಾ ಇದ್ದರೆ ಕ್ಯಾರೆಕ್ಟರ್ ಅಂತ ಯೂಸ್ ಮಾಡ್ತೀರಾ, ಇಂಟೀಜರ್ ಇದ್ದರೆ ಇಂಟೀಜರ್ ಅಂತ ಯೂಸ್ ಮಾಡ್ತೀರಾ. ಇಫ್ ಯು ಹ್ಯಾವ್ ಟು ಡಿಕ್ಲೇರ್ ಎ ವೇರಿಯಬಲ್ ವಿಚ್ ಇಸ್ ಗೋಯಿಂಗ್ ಟು ಸ್ಟೋರ್ ನೇಮ್ ಅಂದರೆ ಕ್ಯಾರೆಕ್ಟರ್ ಡಿಫೈನ್ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಸ್ಯಾಲ್ರಿ ಅಂದರೆ ಇಂಟೀಜರ್ ಅಂತ ಡಿಫೈನ್ ಮಾಡ್ತೀರಾ ಆ ವೇರಿಯಬಲ್ನ. ಅದೇ ರೀತಿ ವೇರಿಯಬಲ್ನ ಹೇಗೆ ಡಿಕ್ಲೇರ್ ಮಾಡೋದು ABAP-ಅಲ್ಲಿ? LV ಅಂಡರ್ಸ್ಕೋರ್ ಮೆಸೇಜ್ ಟೈಪ್, ಗಿವ್ ದ ರೆಫರೆನ್ಸ್ ಟೈಪ್. ಇಟ್ ಕ್ಯಾನ್ ಬಿ ಸ್ಟ್ರಿಂಗ್, ಇಂಟೀಜರು, ಕ್ಯಾರೆಕ್ಟರು, ಡೇಟು, ಅಥವಾ ಟೇಬಲ್ ನೇಮ್, ಐಫನ್ ಫೀಲ್ಡ್ ನೇಮ್, ಅಥವಾ ಡೇಟಾ ಎಲಿಮೆಂಟ್ ನೇಮ್, ಏನು ಬೇಕಾದ್ರೂ ಕೊಡ್ಬೋದು ರೆಫರೆನ್ಸ್ ಟೈಪ್. ಓಕೆನಾ? ನಾನು ಸ್ಟ್ರಿಂಗ್ ಅಂತ ಕೊಡ್ತಿದ್ದೀನಿ. ಈಗ
ಏನಾಯಿತು ಈ ಸ್ಟೇಟ್ಮೆಂಟು? ಇಟ್ ಈಸ್ ಡಿಕ್ಲೇರಿಂಗ್ ಎ ವೇರಿಯಬಲ್ ಕಾಲ್ಡ್ LV_message ವಿಚ್ ಇಸ್ ಆಫ್ ಟೈಪ್ ವಾಟ್? ಸ್ಟ್ರಿಂಗ್. ಎಸ್ ಕ್ಲಿಯರ್? ಎನಿ ಡೌಟ್ಸ್ ಇನ್ ದಿಸ್ ಗೈಸ್? ಸೊ ಟೈಪ್ ಅಂತ ಯೂಸ್ ಮಾಡಿದ್ರೆ ಗೊತ್ತಾಗ್ತದೆ ಸರ್. ಟೈಪ್ ಅಂದ್ರೆ ನಾವು ಟೇಬಲ್ಸ್ ಅಲ್ಲಿ ಮಾತ್ರ ಟೈಪ್ ಅಂತ ಯೂಸ್ ಮಾಡ್ತೀವಿ. ಇಲ್ಲ, ಇಲ್ಲೂ ಕೂಡ ವೇರಿಯಬಲ್ ಡಿಕ್ಲೇರ್ ಮಾಡೋದಕ್ಕೂ ಟೈಪೇನ ಯೂಸ್ ಮಾಡೋದು. ಕೆಲವೊಬ್ರು ಲೈಕ್ ಯೂಸ್ ಮಾಡ್ತಾರೆ. ಲೈಕ್ ಇಸ್ ಎ ಓಲ್ಡರ್ ವರ್ಷನ್. ಓಕೆ ಯು ಕ್ಯಾನ್ ಯೂಸ್ ಟೈಪ್. ಓಕೆ ಸರ್. ಓಕೆ. ನಾವು LV ಮೆಸೇಜ್ ಡಿಕ್ಲೇರ್ ಆಯಿತು, ಇಟ್ ಕ್ಯಾನ್ ಸ್ಟೋರ್ ಸ್ಟ್ರಿಂಗ್ ಟೈಪ್ ಆಫ್ ಡೇಟಾ, ಕರೆಕ್ಟ್ ಅಲ್ವಾ? ಬಟ್ ಇಟ್ ಇಸ್ ಆಸ್ ಆಫ್ ನಾವು ಬ್ಲ್ಯಾಂಕ್. ನಾವು ಅದಕ್ಕೆ ಈಗ ಇನ್ಶಿಯಲೈಸ್ ಮಾಡ್ತೀವಿ. ಇನ್ಶಿಯಲೈಸ್ ಅಂದರೆ ಒಂದು ವ್ಯಾಲ್ಯೂನ ಪಾಸ್ ಮಾಡ್ತೀರಾ. ಎಸ್ ಸರ್. ಏನು ವ್ಯಾಲ್ಯೂ ಪಾಸ್ ಮಾಡ್ತಿದ್ದೀರಾ? ಇದು ಹಾರ್ಡ್ ಕೋಡೆಡ್ ವ್ಯಾಲ್ಯೂನ ಪಾಸ್ ಮಾಡ್ತಿದ್ದೀರಾ. ಸೊ ಮುಂಚೆ ನಾವೇನು ಪ್ರಿಂಟ್ ಮಾಡ್ತಿದ್ದೋ, ರೈಟ್ ಕಮಾಂಡ್ ಯೂಸ್ ಮಾಡ್ಕೊಂಡು ಹಾರ್ಡ್ ಕೋಡೆಡ್ ವ್ಯಾಲ್ಯೂನ ಪ್ರಿಂಟ್ ಮಾಡ್ತಿದ್ದೋ. ನಾವು ಇವಾಗ ನಾನು ಏನು ಕೊಡ್ತಿದ್ದೀನಿ? ವೇರಿಯಬಲ್ ನೇಮ್ ಕೊಡ್ತಿದ್ದೀನಿ. ಸೊ ಇವಾಗ ರೈಟ್ ಕಮಾಂಡ್ ಯೂಸ್ ಮಾಡ್ಕೊಂಡು ನೀವು ಕಂಟೆಂಟ್ ಆಫ್ ವೇರಿಯಬಲ್ ಕೂಡ ಪ್ರಿಂಟ್ ಮಾಡ್ಬೋದು. ಓಕೆ. ಹಾಯ್ ಹಾಲ್, ವೆಲ್ಕಮ್ ಟು ABAP. ಪ್ರೀವಿಯಸ್ ವರ್ಷನ್ಗೂ ದಿಸ್ ವರ್ಷನ್ ಆಫ್ ದ ಪ್ರೋಗ್ರಾಮ್ಗೂ ಏನು ಡಿಫ್ರೆನ್ಸ್ ಇಲ್ಲ. ಪ್ರೀವಿಯಸ್ಲಿ ವಿ ಆರ್ ಪ್ರಿಂಟಿಂಗ್ ಹಾರ್ಡ್ ಕೋಡೆಡ್ ವ್ಯಾಲ್ಯೂ. ಇಯರ್ ನೌ ವಿ ಡಿಕ್ಲೇರ್ಡ್ ಎ ವೇರಿಯಬಲ್, we use that, we initialize that variable, then we are printing the content of the same variable. Clear alla? ಓಕೆ Yes, sir. Any doubts in this guys? ಸರ್ ಡಾಟಾ ಡಿಕ್ಲೇರ್ ಮಾಡ್ಬೇಕಾದ್ರೆ ಎರಡು ಇದನ್ನ ಯೂಸ್ ಮಾಡ್ತಾರೆ, ಮತ್ತೆ ಇಲ್ಲಿ ಏನೋ ಥರ ಯೂಸ್ ಮಾಡಿದ್ರು. ಏನು ಹೇಳಿ? ಡಾಟಾ ಅಂತ ಆದ್ಮೇಲೆ ಓಕೆ, ಎರಡು ಕೋಲನ್ ಇದನ್ನ ಅದೇ ಹೇಳ್ಕೊಡ್ತೀನಿ ನೆಕ್ಸ್ಟ್. ಬಟ್ ಇಲ್ಲಿ ತನಕ ಏನಾರ ಡೌಟ್ಸ್ ಇದೆಯಾ? ನೋ 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 ಸರ್. Great. So any doubts ಇದೆಯಾ so far? All good ಅಲ್ಲ? So now ಟೈಪ್ ಸಿ ಯೂಸ್ ಸರ್ ಒಂದು ಡೌಟ್, ಇದು ರೆಕಾರ್ಡಿಂಗ್ ಸಿಗುತ್ತಾ ಸರ್ ನಮಗೆ? ಯಾವ್ದು ಹೇಳಿ ಸರ್? ಹೇಳಿ ಹೇಳಿ. ಅದೇ ಇದು ರೆಕಾರ್ಡಿಂಗ್ ಸಿಗುತ್ತಾ ಸರ್? ಇದು ಸ್ವಲ್ಪ ಅದೇ ಇದು ರೆಕಾರ್ಡಿಂಗ್ ಸಿಗುತ್ತಾ ಸರ್? ರೆಕಾರ್ಡಿಂಗ್ಸ್ ಏನಾದರೂ ಪ್ರೊವೈಡ್ ಮಾಡ್ತೀರಾ ಇದ್ರದ್ದು ಸೆಷನ್ದು? ಪ್ರೊವೈಡ್ ಮಾಡಲ್ಲ, ಬಟ್ ಐ ವಿಲ್ ಟ್ರೈ. ಓಕೆನಾ, ಡೋಂಟ್ ವರಿ. ಮೇನ್ ಥಿಂಗ್ ಏನಂದ್ರೆ ಅಂದರೆ ಹೇಳಿ ಹೇಳಿ. ಅಂದ್ರೆ ಅದೇ ಇನ್ ಬಿಟ್ವೀನ್ ನಮ್ದು ಇಲ್ಲಿ ನೆಟ್ವರ್ಕ್ ತುಂಬಾ ಪೂರ್ ಆಗಿದೆ. ಸೊ ಫ್ರೀಸ್ ಆಗ್ತಾ ಇದೆ, ನಮ್ಮ ಕಡೆಯಿಂದ ಸ್ವಲ್ಪ ಫ್ರೀಸ್ ಆಗ್ತಾ ಇದೆ. ಹಂಗಾಗಿ ಪ್ರಾಪರ್ ಆಗಿ ಎಂಡ್ ಆಫ್ ದ ಡೇ ವಿತೌಟ್ ಏನೇ ರೆಕಾರ್ಡಿಂಗು ರೆಫರೆನ್ಸ್ ಮೆಟೀರಿಯಲ್ ಇಲ್ಲದೆ ಹೋದ್ರೂ ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ರೀಪ್ರೊಡ್ಯೂಸ್. ಆ ಲೆವೆಲಿಗೆ ಟ್ರೈನ್ ಮಾಡ್ತೀನಿ. ಓಕೆನಾ, ಮೇನ್ ಥಿಂಗ್ ಅದು ಮೋಟೋ. ಬಿಕಾಸ್ ಇವತ್ತು ರೆಕಾರ್ಡಿಂಗ್ ಇರ್ಬೋದು, ನಾಳೆ ಇಲ್ದಲೇ ಇರ್ಬೋದು, ಇವತ್ತು ರೆಫರೆನ್ಸ್ ಮೆಟೀರಿಯಲ್ ಇಲ್ಬೋದು, ಇಲ್ದೇ ಇರ್ಬೋದು. ಕರೆಕ್ಟ್ ಅಲ್ವಾ? ನಾನು ಅದನ್ನೇ ಹೇಳ್ತಿದ್ದೆ. ಐ ವಾಸ್ ಆನ್ ಮ್ಯೂಟ್ ವೈಲ್ ಸೇಯಿಂಗ್. ನಿಮ್ದು ಏನಾರು PG ನೆಟ್ವರ್ಕಿಗೆ ಏನಾರು ಕನೆಕ್ಟ್ ಆಗಿದ್ರೆ ಯು ಡೋಂಟ್ ಕನೆಕ್ಟ್ ಟು PG ನೆಟ್ವರ್ಕ್, ಕನೆಕ್ಟ್ ವಿತ್ ಯುವರ್ ಹಾಟ್ಸ್ಪಾಟ್ ಓನ್ಲಿ. ದಟ್ ವಿಲ್ ಬಿ ವೇ ಬೆಟರ್ ದ್ಯಾನ್ ಯುವರ್ PG ನೆಟ್ವರ್ಕ್. ಬಿಕಾಸ್ ಮಲ್ಟಿಪಲ್ ಪೀಪಲ್ ಯೂಸ್ ಮಾಡ್ತಿರ್ತಾರಲ್ಲ, ಹಾಗಾಗಿ. ಓಕೆನಾ, ಬಟ್ ಸೋ ಫಾರ್ ಎನಿ ಡೌಟ್ಸ್? ಯಾವುದೋ ಡೌಟ್ಸ್ ಇಲ್ಲ ಅಲ್ವಾ? ನೋ ಸರ್. ಗ್ರೇಟ್. ನೆಕ್ಸ್ಟ್ ಏನಂದರೆ what is the other stuff? When you declare a variable, I am not specifying anything. Idu error kodutto ilvo is the question. Is it okay? Yes, to declare a variable like this? I am not giving any reference type integer or character ಏನು ಕೊಡ್ತಿಲ್ಲ. ಅಂದ್ರೆ ಇಟ್ಸ್ ನಾಟ್ ಓಕೆ. Good. See, you guys have to actively participate during the class. See, still it is working. Mean to say, ಕ್ಯಾರೆಕ್ಟರ್ 1 ಏನಾಗಿ ವರ್ಕ್ ಆಗ್ತಿತ್ತಲ್ಲ ಅದೇ ಔಟ್ಪುಟ್ ಕೊಡ್ತಾ ಇದೆ ನಮಗೆ. ಕರೆಕ್ಟ್ ಅಲ್ವಾ? ಮೀನ್ ಟು ಸೇ ದಿಸ್ ಈಸ್ ಆಲ್ಸೋ ವ್ಯಾಲಿಡ್.
By mistake, obviously as a human being, we all will be in hurry to write a code. By mistake, if you miss to give a reference type, if you have just given a variable name, it will be treated as what? It is exactly same as type C. ಗೊತ್ತಾಯ್ತಲ್ಲ, by default character C ಅಂತ ಕನ್ಸಿಡರ್ ಮಾಡುತ್ತೆ without giving any reference type also. Clear ಅಲ್ಲ? Yes, sir. Yes, sir. Any doubts ಇಲ್ಲಿವರೆಗೂ? No, No, sir. sir. Great. Let us move on to another next example, arithmetic operation. So, if you take any programming language, there will be operators. What are operators? Which is used to perform some operation. It can be addition, subtraction, multiplication, division, and finding out the remainder. If you want to add two different content stored in value of two different variable, ನೀವೇನೋ ಒಂದು ಆಪರೇಟರ್ ಯೂಸ್ ಮಾಡ್ತೀರಾ. ಆ್ಯಡ್ ಮಾಡಬೇಕು ಅಂದರೆ ಅಡಿಷನ್ ಯೂಸ್ ಮಾಡ್ತೀರಾ, ಮಲ್ಟಿಪ್ಲೈ ಮಾಡಬೇಕು ಅಂದರೆ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡ್ತೀರಾ. ಕ್ಲಿಯರ್ ಅಲ್ಲ? Yes, sir. Yes, sir. ಸೊ ವೆರಿ ಸಿಂಪಲ್. ಪ್ಲಸ್ ಈಸ್ ಯೂಸ್ ಫಾರ್ ಅಡಿಷನ್, ಮೈನಸ್ ಫಾರ್ ಸಬ್ಟ್ರಾಕ್ಷನ್, ಸ್ಟಾರ್ ಫಾರ್ ಮಲ್ಟಿಪ್ಲಿಕೇಶನ್, ಫಾರ್ವರ್ಡ್ ಸ್ಲ್ಯಾಶ್ ಫಾರ್ ಡಿವಿಷನ್, ಫೈಂಡಿಂಗ್ ಕೊಡ್ತಾ ರಿಮೈಂಡರ್ ಮಾಡ್. ಗೊತ್ತಾಯ್ತಲ್ಲ? ಸೊ ಹೇಗೆ ಯೂಸ್ ಮಾಡೋದು ಸಿಂಟ್ಯಾಕ್ಸ್? ವೇರಿಯಬಲ್ 1 ಆಪರೇಟರ್, ವೇರಿಯಬಲ್ 2 ಆರ್ ವೇರಿಯಬಲ್ ಆಪರೇಟರ್ ಕಾನ್ಸ್ಟೆಂಟ್. ಸೊ ಇಲ್ಲೇನಿದೆ ಎಕ್ಸಾಂಪಲಲ್ಲಿ LV_var1 ಇದೆ, LV_var2 ಇದೆ. ಇದೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಮಲ್ಟಿಪ್ಲಿಕೇಶನ್ ರಿಸಲ್ಟ್ ನಿಮಗೆ ಲೆಫ್ಟಿಗೆ ಹೋಗಿ ಅಸೈನ್ ಆಗುತ್ತೆ. ಓಕೆ, Okay. ಎನಿ ಡೌಟ್ಸ್ ಇನ್ ದಿಸ್ ಗೈಸ್? No, sir. No. ಗ್ರೇಟ್. ಇವಾಗ ಲೆಟ್ ಅಸ್ ಸಿ ಹೌ ಟು ಪರ್ಫಾರ್ಮ್ ದಿಸ್ ಆಪರೇಷನ್. ನಿಮಗೆ ಈ ಸಿಂಟ್ಯಾಕ್ಸ್ ಎಲ್ಲ ಆಲ್ರೆಡಿ ಗೊತ್ತಿರಬೇಕಲ್ಲ? Yes, sir. ಟೈಪ್ ಐ ನಾನೇನು ಡಿಕ್ಲೇರ್ ಮಾಡ್ತೀನಿ? ಐ ಆಮ್ ಡಿಕ್ಲೇರಿಂಗ್ ಎ ಲೋಕಲ್ ವೇರಿಯಬಲ್ ವಿಚ್ ಇಸ್ ಆಫ್ ಟೈಪ್ ಐ. Okay, sir. will be num2 type I. ಸೊ ವೇರಿಯಬಲ್ ಅಂತ ಡಿಕ್ಲೇರ್ ಮಾಡ್ತೀವಿ ಅಲ್ರಿ, ನೀವು ಇದಕ್ಕೆ ಏನಾರು ಒಂದು ಡೇಟಾನ ಸ್ಟೋರ್ ಮಾಡಬೇಕಾಗುತ್ತೆ ಅಲ್ಲ, ಅಂದರೆ ಯು ವಾಂಟೆಡ್ ಟು ಪರ್ಫಾರ್ಮ್ ಸಮಥಿಂಗ್, ದಟ್ಸ್ ದ ರೀಸನ್ ಯು ವಿಲ್ ಯೂಸ್ ವೇರಿಯಬಲ್. ಕರೆಕ್ಟ್ ಅಲ್ವಾ? Okay, sir. ಸುಮ್ಮನೆ ನಾವು ವಿ ವೋಂಟ್ ಡಿಕ್ಲೇರ್ ಎ ವೇರಿಯಬಲ್. ಫಸ್ಟ್ ಯು ಹ್ಯಾವ್ ಟು ಸಿ, ನಾವು ಇವಾಗ ಒಂದು ಪ್ರೋಗ್ರಾಮ್ ಬರೀತಿದ್ದೀನಿ, ನಾನು ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಮಾಡಬೇಕು ಅಂದರೆ ಐ ನೀಡ್ ಟು ಹ್ಯಾವ್ ಎ ವೇರಿಯಬಲ್ ಟು ಸ್ಟೋರ್ ದ ಔಟ್ಪುಟ್ ಆಫ್ ದೀಸ್ ವ್ಯಾಲ್ಯೂಸ್. ಕರೆಕ್ಟ್ ಅಲ್ವಾ? Yes. ದಟ್ಸ್ ದ ರೀಸನ್ ಐ ವಿಲ್ ಯೂಸ್ ನೌ ಸಮ್ ಟೈಪ್ ಐ. ಬಟ್ ಇಲ್ಲಿ ನೋಡಿ, ಪ್ರತಿ ಸರಿನೂ ಡೇಟಾ ಅಂತ ನನಗೆ ಡಿಕ್ಲೇರ್ ಸಪ್ರೇಟಾಗಿ ಟೈಪ್ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಕೋಲನ್ ಯೂಸ್ ಮಾಡ್ತೀನಿ. ಕೋಲನ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನೀವು ಈ ರೀತಿ ಸಪ್ರೇಟ್ ಲೈನಲ್ಲಿ ಡೇಟಾ ಅಂತ ಬರೆಯೋ ನೆಸೆಸಿಟಿ ಇಲ್ಲ. ಯು ಕ್ಯಾನ್ ಡಿಕ್ಲೇರ್ ಮಲ್ಟಿಪಲ್ ವೇರಿಯಬಲ್ ಸಪ್ರೇಟೆಡ್ ಬೈ ಕಾಮಾ. ವಾಟ್ಸ್ ದ ಅದರ್ ಥಿಂಗ್? ರಿಮೈಂಡರ್. ಗೊತ್ತಾಯ್ತಲ್ಲ ಕೋಲನ್ ಎಂತಕ್ಕೆ ಯೂಸ್ ಮಾಡ್ತೀವಿ ಅಂತ? Yes, sir. ಕೋಲನ್ ಯೂಸ್ ಮಾಡೋದ್ರಿಂದ ಡೇಟಾ ಅಂತ ನೀವು ಪ್ರತಿ ಲೈನಲ್ಲೂ ಹಾಕೋದು ಬೇಕಿಲ್ಲ. ಕೋಲನ್ ಯೂಸ್ ಮಾಡಿದ್ರೆ ಯು ಕ್ಯಾನ್ ಡಿಕ್ಲೇರ್ ವೇರಿಯಬಲ್ ಸಪ್ರೇಟೆಡ್ ಬೈ ಕಾಮಾ ಆಸ್ ಮೆನಿ ವೇರಿಯಬಲ್ಸ್. Okay, sir. ಬಟ್ ಇದು ಎರಡೂ ಕಂಪೈಲಿ ಒಂದೊಂದ ಸೇಮ್, ಬಿಕಾಸ್ ಡೇಟಾ ಇಷ್ಟಕ್ಕೂ ಅಪ್ಲಿಕೇಬಲ್ ಆಗ್ತಿದೆ, ಈ ಡೇಟಾ ಇದಕ್ಕೂ ಅಪ್ಲಿಕೇಬಲ್ ಆಗ್ತಿದೆ. ಕ್ಲಿಯರ್ ಅಲ್ಲ? Yes, sir. ಜಸ್ಟ್ ಟೈಮ್ ಸೇವ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಅಷ್ಟೇ. ಗೊತ್ತಾಯ್ತಲ್ಲ? Yes, sir. ಸೊ ನಾವು ಯು ನೋ ಹೌ ಟು ಡಿಕ್ಲೇರ್ ಎ ಸೆಲೆಕ್ಷನ್ ಸ್ಕ್ರೀನ್ ಪ್ಯಾರಾಮೀಟರ್ ಅಲ್ವಾ? Yes, sir. ಯಾವುದು ಡಿಕ್ಲೇರ್ ವಾಟ್ ಇಸ್ ದಟ್? ಪ್ಯಾರಾಮೀಟರ್ಸ್ ಡಿಕ್ಲೇರ್ ಮಾಡ್ಬೋದಲ್ವಾ? P_num1 ಟೈಪ್ ಐ. ನೋಡಿ, ಇಲ್ಲಿ ಪ್ಯಾರಾಮೀಟರ್ಗೂ ಅದು ಅಪ್ಲಿಕೇಬಲ್ ಆಗುತ್ತೆ. ಕೋಲನ್ನು ಎಲ್ಲಿ ಬೇಕಾದ್ರೂ ಅಪ್ಲಿಕೇಬಲ್ ಮಾಡ್ಬೋದು ನೀವು. Okay, sir. num2 type. What I am doing, I am declaring two parameter. Parameter is exactly same as your data type only. Parameter ಏನಂದ್ರೆ ನಿಮಗೆ ಸೆಲೆಕ್ಷನ್ ಸ್ಕ್ರೀನ್ ಅಲ್ಲಿ ಅದೊಂದು ಫೀಲ್ಡ್ ಕೊಡುತ್ತೆ. ಕರೆಕ್ಟ್ ಅಲ್ವಾ? Okay, okay, sir. ಸೊ ನಾವು ಈ ಪ್ರೋಗ್ರಾಮ್ನ ಆಕ್ಟಿವೇಟ್ ಮಾಡಿ ರನ್ ಮಾಡಿದ್ರೆ ನಿಮಗೆ ಒಂದು ಸೆಲೆಕ್ಷನ್ ಸ್ಕ್ರೀನ್ ಬರುತ್ತೆ. ಇವಾಗ ಇಲ್ಲಿ ನೋಡಿ, ನೀವು ವ್ಯಾಲ್ಯೂ ಎಂಟರ್ ಮಾಡ್ಬೋದು P_num1 and P_num2. ಸೊ P_num1 and P_num2ನ ನಾನು ಏನು ಮಾಡ್ತೀನಿ ಅಂದರೆ, ನಮ್ಮ ಪ್ರೋಗ್ರಾಮ್ ವೇರಿಯಬಲ್ ಇದೆಯಲ್ಲ LV_num1 = P_num1 ಅಂತ ಎಂಟರ್ ಮಾಡ್ತೀನಿ. P_num1ಗೆ ಏನೆಲ್ಲ ನಾವು ಪಾಸ್ ಮಾಡ್ತೀವಲ್ಲ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಅದು ಎಲ್ಲಿಗೆ ಹೋಗುತ್ತೆ? LV_num ಹೋಗುತ್ತೆ. ಗೊತ್ತಾಯ್ತಲ್ಲ? Yes, sir. ಇಟ್ಸ್ ಲೈಕ್ ಯುವರ್ ಬೇಸಿಕ್ ಮ್ಯಾಥಮೆಟಿಕ್ಸ್. ಸರ್ ಒಂದು ಸೆಕೆಂಡ್ ಸರ್. ಸರ್ ಪ್ಯಾರಾಮೀಟರ್ ಬಗ್ಗೆ ಏನಂತ ಹೇಳ್ಬಿಡಿ ಸರ್. ಪ್ಯಾರಾಮೀಟರ್ ಜನರಲ್ ಆಗಿ ನೀವು ALV ರಿಪೋರ್ಟ್ ಇಲ್ಲ ಕ್ಲಾಸಿಕಲ್ ರಿಪೋರ್ಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀರಾ, ಬೇರೆ ಎಲ್ಲೂ ಯೂಸ್ ಮಾಡಲ್ಲ. ಓಕೆನಾ? ಪ್ಯಾರಾಮೀಟರ್ ಕ್ರಿಯೇಟ್ ಮಾಡೋದ್ರಿಂದ ಇಟ್ ಈಸ್ ಜಸ್ಟ್ ಲೈಕ್ ಅಗೇನ್ ಎ ವೇರಿಯಬಲ್, ಬಟ್ ಒನ್ ಸ್ಪೆಷಲ್ ಪ್ರಾಪರ್ಟಿ ಏನಂದರೆ ನಿಮಗೆ ಇದು
ಸೆಲೆಕ್ಷನ್ ಸ್ಕ್ರೀನಲ್ಲಿ ತೋರಿಸುತ್ತೆ. ವೆನ್ ಯು ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್ ಯು ವಿಲ್ ಗೆಟ್ ದಿಸ್ ಸೆಲೆಕ್ಷನ್ ಸ್ಕ್ರೀನಲ್ಲಿ P1 ಆ್ಯಂಡ್ P2. ನೀವು ಇಲ್ಲಿ ವ್ಯಾಲ್ಯೂ ಎಂಟರ್ ಮಾಡ್ಬೋದು. ಈ ವ್ಯಾಲ್ಯೂ ಎಂಟರ್ ಮಾಡಿದ್ದ ವ್ಯಾಲ್ಯೂನ ನೀವು ಪ್ರೋಗ್ರಾಮೆಟಿಕಲಿ ಯೂಸ್ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು ಎಂಟರ್ ಮಾಡಿದ ವ್ಯಾಲ್ಯೂನ ನಾನು ಏನು ಮಾಡ್ತಿದ್ದೀನಿ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆ ವ್ಯಾಲ್ಯೂನ LV ನಮಗೆ ಅಸೈನ್ ಮಾಡ್ತೀನಿ, LV ನಮ್ 2ಗೆ ಅಸೈನ್ ಮಾಡ್ತಾ ಇದ್ದೀನಿ. ನಾನು ಇವಾಗ ದೆನ್ ಸಮ್ಮು ಪ್ರಾಡಕ್ಟು ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೋದು. LV ಸಮ್ ಇಸ್ ಈಕ್ವಲ್ ಟು LV ನಮ್ 1 ಪ್ಲಸ್ LV ನಮ್ 2. ಐ ಆಮ್ ಕ್ಯಾಲ್ಕುಲೇಟಿಂಗ್ ಸಮ್ ಆಫ್ ದೀಸ್ ಟು ವ್ಯಾಲ್ಯೂ. ಸಮ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಪ್ಲಸ್ ಆಪ್ರೇಟರ್ ಯೂಸ್ ಮಾಡ್ತೀವಿ. ಇದೆರಡು ವೇರಿಯಬಲಲ್ಲಿರೋ ವ್ಯಾಲ್ಯೂ ಆ್ಯಡ್ ಆದಮೇಲೆ ರಿಸಲ್ಟ್ ಎಲ್ಲಿಗೆ ಅಸೈನ್ ಆಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂಗೆ ಅಸೈನ್ ಆಗುತ್ತೆ. ಕ್ಲಿಯರ್ ಅಲ್ಲ? ನಾವು ಜಸ್ಟ್ ರೈಟ್ ಕಮಾಂಡ್ ಯೂಸ್ ಮಾಡಿ. ರೈಟ್ ಕಮಾಂಡ್ ಎಂತಕ್ಕೆ ಯೂಸ್ ಮಾಡ್ತೀವಿ, ಪ್ರಿಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? LV ಅಂಡರ್ಸ್ಕೋರ್ ಸಮ್. ಕ್ಲಿಯರ್ ಅಲ್ಲ? ಸಮ್ ಅಂತ ಹಾರ್ಡ್ ಕೋಡೆಡ್ ವ್ಯಾಲ್ಯೂ ಪ್ರಿಂಟ್ ಮಾಡ್ತಿದ್ದೀನಿ, ಫಾಲೋಡ್ ಬೈ ಸಮ್. ಈ ವೇರಿಯಬಲ್ ಕಂಟೆಂಟ್ ಏನಿದೆಯೋ ಅದನ್ನು ಪ್ರಿಂಟ್ ಮಾಡ್ತಾ ಇದ್ದೀವಿ. ಗೊತ್ತಾಯ್ತಲ್ಲ? P1 ಆ್ಯಂಡ್ P2. ಇವಾಗ 10 and 20 ಅಂತ ಎಂಟರ್ ಮಾಡ್ತೀನಿ. ಎಕ್ಸಿಕ್ಯೂಟ್ ಮಾಡಿ. ಟೋಟಲ್ ವ್ಯಾಲ್ಯೂ ಏನಾಯಿತು, 30 ಆಯಿತು. ಎನಿ ಡೌಟ್ಸ್ ಇನ್ ದಿಸ್ ಎಕ್ಸಾಂಪಲ್ ಗೈಸ್? ನೋ ಸರ್. ನೋ ಸರ್. ಗ್ರೇಟ್. ಸೊ ಈ ರೀತಿ ನೀವು ಪ್ರೋಗ್ರಾಮ್ ಕಲಿಬೇಕು. ಓಕೆನಾ? ಒಂದು ರಿಕ್ವೈರ್ಮೆಂಟ್ ಬಂದಾಗ ಅದರಲ್ಲಿ ಏನೇನು ಮಾಡಬೇಕು, ಎಷ್ಟು ವೇರಿಯಬಲ್ ಬೇಕು ಅಂತ ಫಸ್ಟು ಡಿಸೈಡ್ ಮಾಡಬೇಕು. ಸುಮ್ಮನೆ ಬ್ಲೈಂಡಾಗಿ ಹೋಗಬೇಡಿ. ಸೊ ನೆಕ್ಸ್ಟ್ ಈಗ ಸಮ್ ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದೇ ರೀತಿ ಪ್ರಾಡಕ್ಟ್ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಈಗ LV ಪ್ರಾಡ್ ಈಸ್ ಈಕ್ವಲ್ ಟು LV ನಮ್ 1 ಸ್ಟಾರ್ LV ನಮ್ 2. ಕರೆಕ್ಟ್ ಅಲ್ವಾ? ಸಮ್ ಪ್ರಾಡ್ ಡಿವಿಷನ್ ಫೈಂಡ್ ಔಟ್ ಮಾಡೋದಂಗೆ ನಂಬರ್ 1 ಡಿವೈಡ್ ಬೈ ನಂಬರ್ 2. ಕರೆಕ್ಟ್ ಅಲ್ವಾ? ಅದೇ ರೀತಿ ರಿಮೈಂಡರ್ ಫೈಂಡ್ ಔಟ್ ಮಾಡೋದಕ್ಕೆ ನಮ್ಗೆ ಆಲ್ರೆಡಿ ಗೊತ್ತಾಯಿದೆ, ಮಾಡ್ ಆಪ್ರೇಟರ್ನ ಯೂಸ್ ಮಾಡಬೇಕು. MOD. ಈಗ ಪ್ರಿಂಟ್ ಮಾಡ್ತಿಲ್ಲ ಅಲ್ವಾ, ಪ್ರಿಂಟನ್ನು ಮಾಡ್ಬಿಡೋಣ ರೈಟ್ ಕಮಾಂಡ್ ಯೂಸ್ ಮಾಡ್ಕೊಂಡು. ಗೊತ್ತಾಗ್ತಿದೆಯಲ್ಲ? ಏನೇ ಡೌಟ್ಸ್ ಇದ್ರೂ ಕೇಳಿ, ಬಿಕಾಸ್ ಇದೆಲ್ಲ ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಲೇಬೇಕು. ಇಲ್ಲೇನೋ ಡೌಟ್ ಇದ್ದು ಹೆಂಗೆ ಕೇಳೋದಪ್ಪ, ಅವ್ರು ಆಲ್ರೆಡಿ ಹೇಳಿದ್ದಾರೆ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಓಕೆನಾ? ಸಮ್ ಪ್ರಾಡ್ ಸರ್ ಸಮ್ ಮುಂದೆ ಮತ್ತೆ ಪ್ರೌಡ್ ಮುಂದೆ ಅಲ್ಲಿ ಒಂದು ಸೆಮಿಕೋಲನ್ ಹಾಕ್ಲೇಬೇಕಾ ಸರ್ ಅಲ್ಲಿ? ಇದು ಸುಮ್ಮನೆ ನಿಮ್ಗೆ ಏನು ಬೇಕಾದ್ ಕೊಡ್ತಿದ್ದೀರಾ, ಇದ್ರಲ್ಲಿ ನೀವು ಒಳಗಡೆ ಏನು ಕೊಡ್ತೀರಾ ಅದು ಪ್ರಿಂಟ್ ಆಗುತ್ತೆ. ನಮ್ಮ ಅಂಡರ್ಸ್ಟ್ಯಾಂಡಿಂಗಿಗೋಸ್ಕರ ಆಗ್ತಿರೋದು ಅಷ್ಟೇ. ಸರ್ ಸಮ್ ಅದಾದ್ಮೇಲೆ ಸರ್ ಕಾಮ ಆದ್ಮೇಲೆ LV ಸಮ್ ಅಂತ ಬರ್ತಿರಲ್ಲ ಮುಂದೆ ನೆಕ್ಸ್ಟ್ ಅದನ್ನ ಬರಲೇಬೇಕಾ ಸರ್ ಇದಕ್ಕೆ, ಅಥವಾ ಇಷ್ಟು ಬರೆದು ಸಾಕಾಗುತ್ತಲ್ಲ ಸರ್? ಸಿ ಯು ಆರ್ ಟ್ರೈಂಗ್ ಟು ಪ್ರಿಂಟ್ ದಿಸ್ ವ್ಯಾಲ್ಯೂ. ಕರೆಕ್ಟ್ ಅಲ್ವಾ? ಇದು ಬರೀಲಿಲ್ಲ ಅಂದರೆ ವ್ಯಾಲ್ಯೂನೇ ಪ್ರಿಂಟ್ ಆಗಲ್ಲ. ಓಕೆ. ಸಿ ನಾವೇನು ರೈಟ್ ಕಮಾಂಡ್ ಏನಕ್ಕೆ ಯೂಸ್ ಮಾಡ್ತೀವಿ, ಇದರ್ ಟು ಪ್ರಿಂಟ್ ಎ ಹಾರ್ಡ್ ಕೋಡೆಡ್ ವ್ಯಾಲ್ಯೂ ಅಥವಾ ವ್ಯಾಲ್ಯೂ ಸ್ಟೋರ್ಡ್ ಇನ್ ಎ ಸ್ಟ್ರಿಂಗ್. ಇಲ್ಲಿ ಕೋಲನ್ ಏನಕ್ಕೆ ಯೂಸ್ ಮಾಡ್ತಿದ್ವಿ ಹೇಳಿ, ರೈಟ್ ಕಮಾಂಡ್ ಇಸ್ ಅಪ್ಲಿಕೇಬಲ್ ಟು ದಿಸ್ ಹಾರ್ಡ್ ಕೋಡೆಡ್ ಸ್ಟ್ರಿಂಗ್ ಆಲ್ಸೋ, ಕಾಮ ದಿಸ್ ವ್ಯಾಲ್ಯೂ ಸ್ಟೋರ್ಡ್ ಇನ್ ದಿಸ್ ವೇರಿಯಬಲ್ ಆಲ್ಸೋ. ಗೊತ್ತಾಗ್ತಿದೆ ಅಲ್ಲ? ಇಲ್ಲಿ ಡೇಟಾ ಪ್ಯಾರಾಮೀಟರ್ ಹೆಂಗೆ ಡಿಕ್ಲೇರ್ ಮಾಡ್ತೀವಿ ಹೇಳಿ, ಸಪ್ರೇಟೆಡ್ ಬೈ ಕಾಮ ಅಂದರೆ ಪ್ಯಾರಾಮೀಟರ್ ಇಲ್ಲಿಗೂ ಅಪ್ಲಿಕೇಬಲ್ ಆಗುತ್ತೆ, ಇಲ್ಲಿಗೂ ಅಪ್ಲಿಕೇಬಲ್ ಆಗುತ್ತೆ. ನಾನು ರೈಟ್ ಕಮಾಂಡ್ ಎಂತಕ್ಕೆ ಯೂಸ್ ಮಾಡ್ತಿದ್ದೀನಿ ಅಂದರೆ ಫಸ್ಟ್ ಸಮ್ ಅಂತ ಪ್ರಿಂಟ್ ಮಾಡಬೇಕು, ಬಿಕಾಸ್ ಇಟ್ ವಿಲ್ ಶೋ ಆಲ್ 4 ವ್ಯಾಲ್ಯೂಸ್ ಅಲ್ಲ ಔಟ್ಪುಟ್. ಸಿ 30 ಸಮ್ ತೋರಿಸ್ತಿದೆ, ಪ್ರಾಡಕ್ಟ್ 200 ತೋರಿಸ್ತಾ ಇದೆ. ಸಮ್ ಅಂತ ನಾನು ಏನು ಟೈಪ್ ಮಾಡಿದ್ನೋ ಅದೇ ಪ್ರಿಂಟ್ ಆಗ್ತಿದ್ದು ಹಾರ್ಡ್ ಕೋಡೆಡ್ ವ್ಯಾಲ್ಯೂ. ಬಟ್ ಇಲ್ಲಿ ಪ್ರಿಂಟ್ ಆಗ್ತಿರೋದೇನು, ವ್ಯಾಲ್ಯೂ ಸ್ಟೋರ್ಡ್ ಇನ್ ಎ ವೇರಿಯಬಲ್. ಯು ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಔಟ್ಪುಟ್. ಕರೆಕ್ಟ್ ಅಲ್ವಾ? ಅದಕ್ಕೆ ನೀವು ಆ ವೇರಿಯಬಲ್ ವ್ಯಾಲ್ಯೂನ ಪ್ರಿಂಟ್ ಮಾಡ್ತಾ ಇದ್ದೀರಾ. ಎನಿ ಡೌಟ್ಸ್ ಇನ್ ದಿಸ್? ನೋ. ಸೊ ಗ್ರೇಟ್. ಸೊ ಇವಾಗ 104/50. ಓಕೆನಾ? ನಂಬರ್ 1 104, ನಂಬರ್ 2 50. ಪ್ಯಾರಾಮೀಟರ್ ಇರೋದ್ರಿಂದ ಏನು ಅಡ್ವಾಂಟೇಜ್ ಅಂದರೆ ಯು ಕ್ಯಾನ್ ಡೈನಮಿಕಲಿ ಎಂಟರ್ ಎನಿ ವ್ಯಾಲ್ಯೂ ಟು ಟೆಸ್ಟ್ ಯುವರ್ ಪ್ರೋಗ್ರಾಮ್. ಕರೆಕ್ಟ್ ಅಲ್ವಾ? ಇಲ್ಲಾಂದರೆ ಹಾರ್ಡ್ ಕೋಡ್ ಮಾಡಬೇಕು, ಪ್ರತಿ ಸರಿ ಪ್ರೋಗ್ರಾಮ್ನ ಚೇಂಜ್ ಮಾಡಬೇಕು. ನಂಬರ್ 1 ನಂಬರ್ 2ಗೆ 104 150 ಅಂತ ಹಾಕಿದ್ರೆ ಪ್ರತಿ ಸರಿ ಏನಾಗಬೇಕು, ಕರೆಕ್ಟ್ ಡಿಫೈನ್ ಮಾಡೋದ್ರ ಬದಲು ಡೈರೆಕ್ಟ್ ಆಗಿ ಇಲ್ಲೇ ನಾವು ವ್ಯಾಲ್ಯೂಸ್ ಎಂಟ್ರಿ ಮಾಡ್ತಾ ಹೋಗ್ಬೋದು. ನೀವು ಡೈನಮಿಕ್ ಆಗಿ ಯು ಕ್ಯಾನ್ ಎಂಟರ್ ಎನಿ ವ್ಯಾಲ್ಯೂ.
ಓಕೆನಾ? ಸೊ ಇವಾಗ ಸಮ್ ನೋಡಿ, 104 + 50 154 ಪ್ರಾಡಕ್ಟ್ ಇದಿದೆ. 104ನ 50ಇಂದ ಎಷ್ಟು ಸರಿ ಡಿವೈಡ್ ಮಾಡ್ಬೋದು? 2 ಟೈಮ್ಸ್ ಡಿವೈಡ್ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಬಟ್ ರಿಮೈಂಡರ್ 104ನ 50ಇಂದ ಡಿವೈಡ್ ಮಾಡಿದ್ರೆ 2 ಟೈಮ್ಸ್ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ, 100 ಆಗುತ್ತೆ. ರಿಮೈಂಡರ್ ಏನು ಬರುತ್ತೆ? 4 ಬರುತ್ತೆ. ಅದನ್ನೇ ನೀವು ಇಲ್ಲಿ ನೋಡ್ತಿರೋದು. ಕ್ಲಿಯರ್ ಅಲ್ಲ? ಎಸ್ ಸರ್. ಎನಿ ಡೌಟ್ಸ್ ಇನ್ ದಿಸ್? ನೋ ಸರ್. ಆಲ್ ಗುಡ್ ಗೈಸ್? ಎಸ್ ಸರ್, ಎಸ್ ಸರ್. ಎಸ್ ಸರ್. ಅದೇ ರೀತಿ 106 ಅಂದರೆ 6 ರಿಮೈಂಡರ್ ಬರುತ್ತೆ. ಅಸ್ಯೂಮ್ ದಟ್ ನೀವೇನೋ ಒಂದು ಪ್ರೋಗ್ರಾಮ್ ಬರೀಬೇಕಾದ್ರೆ ಬಿಸ್ನೆಸ್ ಲಾಜಿಕಲ್ಲಿ ನೀವು ರಿಮೈಂಡರ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ, ಅಥವಾ ಡಿವೈಡ್ ಮಾಡಬೇಕಾಗತ್ತೆ, ಸಬ್ಟ್ರಾಕ್ಟ್ ಮಾಡಬೇಕಾಗತ್ತೆ, ಆ್ಯಡ್ ಮಾಡಬೇಕಾಗತ್ತೆ. ಅವಾಗ ಏನು ಯೂಸ್ ಮಾಡ್ತೀರಾ? ಒನ್ ಆಫ್ ದೀಸ್ ಆಪ್ರೇಟರ್. ಕ್ಲಿಯರ್ ಅಲ್ಲ? ಎಸ್ ಸರ್. ಎನಿ ಡೌಟ್ಸ್ ಇನ್ ದಿಸ್ ಗೈಸ್? ನೋ ಸರ್. ಅದೇ ರೀತಿ ಕಂಡೀಷನಲ್ ಆಪರೇಟರ್ ಅಂತ ಬರುತ್ತೆ. ವಾಟ್ ಇಸ್ ದ ಆಕ್ಚುಯಲ್ ಯೂಸ್ ಆಫ್ ಕಂಡೀಷನಲ್ ಆಪರೇಟರ್? ವಿಲ್ ಬಿ ಯೂಸಿಂಗ್ ಟು ಚೆಕ್ ದ ಈಕ್ವಾಲಿಟಿ ಚೆಕ್, ನಾಟ್ ಈಕ್ವಾಲಿಟಿ ಚೆಕ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು. ಕ್ಲಿಯರ್ ಅಲ್ಲ? ಎಸ್ ಸರ್. ಎನಿ ಡೌಟ್ಸ್ ಇನ್ ದಿಸ್ ಗೈಸ್? ನೋ ಸರ್. ಆಲ್ ಗುಡ್ ಅಲ್ಲ? ಎಸ್ ಸರ್. ಕರೆಕ್ಟ್. ಸೊ ಈಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಇ ಕ್ಯೂ ಸಿಂಬಲ್ ಯೂಸ್ ಮಾಡ್ತೀರಾ ಅಥವಾ ಈಕ್ವಲ್ ಟು ಸಿಂಬಲ್ ಯೂಸ್ ಮಾಡ್ತೀರಾ? ನಾಟ್ ಈಕ್ವಾಲಿಟಿಗೆ ಎನ್ ಇ ಆರ್ ನಾಟ್ ಈಕ್ವಲ್ ಟು. ಗ್ರೇಟರ್ ದೆನ್ ಚೆಕ್ ಮಾಡೋದಕ್ಕೆ ಜಿ ಟಿ ಯೂಸ್ ಮಾಡ್ತೀರಾ ಅಥವಾ ಗ್ರೇಟರ್ ದೆನ್ ಸಿಂಬಲ್ ಯೂಸ್ ಮಾಡ್ತೀರಾ? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಚೆಕ್ ಮಾಡೋದಕ್ಕೆ ಜಿ ಇ ಯೂಸ್ ಮಾಡ್ತೀರಾ ಅಥವಾ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಸಿಂಬಲ್ ಯೂಸ್ ಮಾಡ್ತೀರಾ? ಅದೇ ರೀತಿ ಲೆಸ್ ದ್ಯಾನ್ ಚೆಕ್ ಮಾಡೋದಕ್ಕೆ ಎಲ್ ಟಿ ಆರ್ ಲೆಸ್ ದ್ಯಾನ್ ಸಿಂಬಲ್. ಓಕೆ? ಎಸ್ ಸರ್. ಲೆಸ್ ದೆನ್ ಆರ್ ಈಕ್ವಲ್ ಟು ಚೆಕ್ ಮಾಡೋದಕ್ಕೆ ಎಲ್ ಇ ಆರ್ ಲೆಸ್ ದೆನ್ ಆರ್ ಈಕ್ವಲ್ ಟು. ಲೈಕ್ ವೆನ್ ಯು ಆರ್ ರೈಟಿಂಗ್ ಎ ಬಿಸ್ನೆಸ್ ಲಾಜಿಕ್, ಇಫ್ ಯು ವಾಂಟ್ ಟು ಕಂಪೇರ್ ಇಫ್ ದ ಸ್ಯಾಲರಿ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2000 or 4000, or if the value is less than or equal to 1000, or if the value is greater than, ಆ ಟೈಮಲ್ಲಿ ಈ ಇಫ್ ಕಂಡೀಷನಲ್ಲಿ ಅಥವಾ ವೇರ್ ಕ್ಲಾಸಲ್ಲಿ ಈ ಕಂಡೀಷನಲ್ ಆಪರೇಟರ್ನ ಯೂಸ್ ಮಾಡ್ತೀವಿ. ಕ್ಲಿಯರ್ ಅಲ್ಲ? ಎನಿ ಡೌಟ್ ಸೋ ಫಾರ್ ಗೈಸ್? ನೋ ಸರ್. ಸೊ ಎನಿ ಅದರ್ ಡೌಟ್ಸ್ ಗೈಸ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಎವರ್ ವಿ ಹ್ಯಾವ್ ಕವರ್ಡ್? ಸೋ ಫಾರ್ ನಾವೇನೂ ಜಾಸ್ತಿ ಕಂಪ್ಲೀಟ್ ಮಾಡಿಲ್ಲ. ಬೇಸಿಕ್ ABAP ಪ್ರೋಗ್ರಾಮ್ ಅಂದರೆ ಏನು, ಅದನ್ನು ಹೇಗೆ ಕ್ರಿಯೇಟ್ ಮಾಡೋದು, ಅಟ್ ದ ಸೇಮ್ ಟೈಮ್ ರೈಟ್ ಕಮೆಂಟ್ನ ಹೇಗೆ ಯೂಸ್ ಮಾಡೋದು, ಡಿಫ್ರೆಂಟ್ ವೇರಿಯೇಬಲ್ನ ಹೇಗೆ ಕ್ರಿಯೇಟ್ ಮಾಡೋದು, ಮತ್ತು ಕಂಡೀಷನಲ್ ಆಪರೇಟರ್ಸ್ ಅಂತ ಬರುತ್ತೆ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡಿದ್ದೀವಿ. ಎನಿ ಅದರ್ ಡೌಟ್ಸ್? ಅಂದ್ರೆ ಸರ್ ಈಗ ಡಿಫೈನ್ ಮಾಡಿದ್ರಲ್ಲ, ಎಲ್ ವಿ ಲೋಕಲ್ ವೇರಿಯೇಬಲ್ ಅಂತ ಡಿಫೈನ್ ಮಾಡಿದ್ರಲ್ಲ ಸರ್, ಇದನ್ನ ಡೈರೆಕ್ಟ್ ಆಗಿ ಗ್ಲೋಬಲ್ ವೇರಿಯೇಬಲ್ ಅಂತ ಡಿಫೈನ್ ಮಾಡ್ಲಿಕ್ಕೆ ಆಗಲ್ವಾ? ಎಲ್ ವಿ ಅಂದರೆ ಅದು ಕನ್ವೆನ್ಷನ್ ಅಷ್ಟೇ. ವೇರಿಯೇಬಲ್ ಡಿಕ್ಲೇರ್ ಮಾಡೋದಕ್ಕೆ ಡೇಟಾನೇ ನೀವು ಯೂಸ್ ಮಾಡೋದು. ಓಕೆನಾ? ಆ್ಯಸ್ ಪರ್ ಯುವರ್ ಬೆಸ್ಟ್ ಪ್ರಾಕ್ಟೀಸ್ ಏನಿರುತ್ತೆ ಅಂದರೆ, ನೀವು ಎಂಟೈರ್ ಪ್ರೋಗ್ರಾಮಲ್ಲೇ ವಿಸಿಬಲ್ ಆಗಿರಬೇಕು ಅಂದರೆ ಕನ್ವೆನ್ಷನ್ ಏನು ಯೂಸ್ ಮಾಡ್ತಾರೆ? G_ ಅಂತ ಯೂಸ್ ಮಾಡ್ಬೋದು ಅಥವಾ GV_ ಅಂತ ಯೂಸ್ ಮಾಡ್ಬೋದು. ಇಟ್ ಡಿಪೆಂಡ್ಸ್ ಆನ್ ಯುವರ್ ಪ್ರಾಜೆಕ್ಟ್. ಎಲ್ ವಿ ಎಂತಕ್ಕೆ ಯೂಸ್ ಮಾಡ್ತಾರೆ? ಲೋಕಲ್ ವೇರಿಯೇಬಲ್ ಅಂತ. ವೇರಿಯೇಬಲ್ ನೋಡಿದ ತಕ್ಷಣ ಲೋಕಲ್ ಗ್ಲೋಬಲ್ ಅಂತ ಗೊತ್ತಾಗಲಿ ಅಂತ. ಇಟ್ ಡಸಂಟ್ ಮ್ಯಾಟರ್. ನೇಮಿಂಗ್ ಕನ್ವೆನ್ಷನ್ ಅದೆಲ್ಲ. ಈಗ ಇಂಟರ್ನಲ್ ಟೇಬಲ್ಗೆಲ್ಲ ಜನರಲಿ IT ಅಂತ ಸ್ಟಾರ್ಟ್ ಮಾಡ್ತೀವಿ, ಇಲ್ಲಾಂದರೆ T ಅಂತ ಸ್ಟಾರ್ಟ್ ಮಾಡ್ತೀವಿ. ವರ್ಕ್ ಏರಿಯಾಗೆ WA ಅಂತ ಸ್ಟಾರ್ಟ್ ಮಾಡ್ತೀವಿ. ವೆರಾಸ್ SAP ಕೋಡಲ್ಲೆಲ್ಲ LS ಅಂತ ಯೂಸ್ ಮಾಡ್ತಾರೆ. ಸ್ಟ್ಯಾಂಡರ್ಡ್ ABAP ಪ್ರೋಗ್ರಾಮಲ್ಲೆಲ್ಲ ವರ್ಕ್ ಏರಿಯಾ ಡಿಫೈನ್ ಮಾಡೋದಕ್ಕೆ LS ಅಂತ ಯೂಸ್ ಮಾಡ್ಬೋದು, LS_ ವರ್ಕ್ W ಅಂತ ಯೂಸ್ ಮಾಡ್ಬೋದು. ಕ್ಲಿಯರ್ ಅಲ್ಲ? ಎನಿ ಡೌಟ್ಸ್ ಇನ್ ದಟ್ ಗೈಸ್? ನೋ ಸರ್. ಅದು ನೇಮಿಂಗ್ ಕನ್ವೆನ್ಷನ್ ಅಂತ ಬರುತ್ತೆ. ಈಗ ಒಂದು ಪ್ರೋಗ್ರಾಮ್ ಕ್ರಿಯೇಟ್ ಮಾಡಬೇಕಾದ್ರೂ Z ಫಾಲೋಡ್ ಬೈ ಮಾಡ್ಯೂಲ್ ಫಾಲೋಡ್ ಬೈ ಪ್ರಾಜೆಕ್ಟ್ ನೇಮ್ ಫಾಲೋಡ್ ಬೈ ಪ್ರೋಗ್ರಾಮ್ ನೇಮ್ ಅಂತ ಇರ್ಬೋದು. ಅದು ನಿಮ್ಮ ಪ್ರಾಜೆಕ್ಟ್ ಸ್ಪೆಸಿಫಿಕ್ ಇರುತ್ತೆ. ಗೊತ್ತಾಯ್ತಲ್ಲ? ಈ ನೇಮಿಂಗ್ ಕನ್ವೆನ್ಷನ್ ಎಲ್ಲ ಇಟ್ ಡಿಪೆಂಡ್ಸ್ ಪ್ರಾಜೆಕ್ಟ್ ನಿಮ್ಮ ಪ್ರಾಜೆಕ್ಟಲ್ಲಿ ನಿಮಗೆ ನೇಮಿಂಗ್ ಕನ್ವೆನ್ಷನ್ ಅಂತ ಇರುತ್ತೆ. ಆ ನೇಮಿಂಗ್ ಕನ್ವೆನ್ಷನ್ ಮೇಲೆ ಯೂಸ್ ಮಾಡ್ತೀರಾ. ಈದರ್ ಎಲ್ ವಿ ಅಂತ ಯೂಸ್ ಮಾಡ್ತೀರಾ, ಇಲ್ಲ ಗ್ಲೋಬಲ್ ವೇರಿಯೇಬಲ್ಗೆ G ಅಂತ ಯೂಸ್ ಮಾಡ್ತೀರಾ, ಲೋಕಲ್ ವೇರಿಯೇಬಲ್ಗೆ LV ಅಥವಾ L ಅಂತ ಯೂಸ್ ಮಾಡ್ತೀರಾ. ಮೋಸ್ಟ್ಲಿ ಮೋರ್ ದೆನ್ 99%. ಪ್ಯಾರಾಮೀಟರ್ಗೆ P ಅಂತ ಯೂಸ್ ಮಾಡ್ತೀರಾ, ಸೆಲೆಕ್ಷನ್ ಸ್ಕ್ರೀನ್ ಆಪ್ಷನ್ಗೆ S_ ಅಂತ ಯೂಸ್ ಮಾಡ್ಬೋದು. ಗೊತ್ತಾಯ್ತಲ್ಲ? ಎಸ್ ಸರ್. ಏನೇ ಅದರ್ ಡೌಟ್ಸ್? ಏನೇ ಡೌಟ್ಸ್ ಇದ್ರೂ ಕೇಳಬೇಕು, ಅದು ಇಂಪಾರ್ಟೆಂಟ್. ಕ್ಲಿಯರ್ ಅಲ್ವಾ? ಸಿಂಪಲ್ ಹೇಳಿ. Sir, what is the difference between the LT and LS and LV? ನೋ ಡಿಫ್ರೆನ್ಸ್ ಅಟ್ ಆಲ್. ಡೋಂಟ್ ವರಿ ಅಬೌಟ್ ದಟ್. ಅದು ನೀವೇನು ಬೇಕಾದ್ರೂ ಕೊಡ್ಬೋದು. ಇಲ್ಲೀಗ ನಾನು LV ಬದಲು ನಾನೀಗ ಚೇತನ್ _ ನಮ್ಮನ್ ಅಂತ ಕೊಡ್ಬೋದು. ಬಟ್ ಆ್ಯಕ್ಚುಯಲ್ ಪ್ರೊಡಕ್ಷನ್ ಸಿಸ್ಟಮ್ ಅಥವಾ ಪ್ರಾಜೆಕ್ಟಲ್ಲಿ ಆ ರೀತಿ ಬರೆಯೋದು ಇಟ್ ವೋಂಟ್ ಮೇಕ್ ಸೆನ್ಸ್ ಅಲ್ವಾ? Okay. ಸೊ ಕೆಲವೊಂದು ಸರಿ LV ಅನ್ನೋದು ನಿಮ್ಮ ಡಾಕ್ಯುಮೆಂಟೇಷನಲ್ಲಿ ಇರುತ್ತೆ. ಯಾವುದೇ ಲೋಕಲ್ ವೇರಿಯೇಬಲ್ಗೆ LV ಅಂತ ಸ್ಟಾರ್ಟ್ ಮಾಡಿ, ಗ್ಲೋಬಲ್ ವೇರಿಯೇಬಲ್ಗೆ
ಜಿ ಅಂತ ಸ್ಟಾರ್ಟ್ ಮಾಡಿ ಅಥವಾ ಜಿ ವಿ ಅಂತ ಸ್ಟಾರ್ಟ್ ಮಾಡಿ, ಪ್ಯಾರಾಮೀಟರ್ಗೆ ಪಿ ಅಂತ ಸ್ಟಾರ್ಟ್ ಮಾಡಿ, ಸೆಲೆಕ್ಷನ್ ಸ್ಕ್ರೀನ್ಗೆ ಎಸ್ ಅಂತ ಸ್ಟಾರ್ಟ್ ಮಾಡಿ ಅಂತ ಇರುತ್ತೆ. ಇಂಟರ್ನಲ್ ಟೇಬಲ್ಗೆ IT_ ಅಂತ ಪ್ರಿಫಿಕ್ಸ್ ಮಾಡಿ ಅಂತ ಇರುತ್ತೆ. ಸೊ ದಟ್ ನಾನು ಆ ವೇರಿಯಬಲ್ ನೋಡಿದ ತಕ್ಷಣ ಗೊತ್ತಾಗಬೇಕು ಇಂಟರ್ನಲ್ ಟೇಬಲ್ ವರ್ಕ್ ಏರಿಯಾ ವೇರಿಯಬಲ್ ಅಂತ ಗೊತ್ತಾಗಬೇಕು, ಹೈ ಲೆವೆಲ್. ಓಕೆ ಓಕೆ ಗೊತ್ತಾಯ್ತಲ್ಲ, ಅದು ಮೇನ್ ರಿಕ್ವೈರ್ಮೆಂಟ್, ಬೇರೆದೇನು ಅಲ್ಲ. ನೀವು ವೇರಿಯಬಲ್ ನೋಡಿದ ತಕ್ಷಣ ಅದು ವೇರಿಯಬಲ್ ಏನು ಅಂತ ನಿಮಗೆ ಗೊತ್ತಾಗಬೇಕು, ಅದು ಮ್ಯಾಟ್ರ್ ಆಗೋದು ಮೇನ್ ಥಿಂಗ್. That's the reason we will declare or name your variable in such a way it can be easily understand even as soon as you look at it. ಕರೆಕ್ಟ್ ಅಲ್ವಾ? ನಾನು LV ಸಮ್ ಬದಲು LV XYZ ಅಂತಾನೆ ಮಾಡಿ ಸಮ್ನ ಅಸೈನ್ ಮಾಡ್ಬೋದು. ಬಟ್ LV ಇಲ್ಲೆಲ್ಲಾರ ನೀವು ರೈಟ್ ಕಮಾಂಡಲ್ಲಿ LV XYZ ಅಂತ ಇದ್ರೆ ನೀವು ಆ್ಯಕ್ಚುಲ್ ಆಗಿ LV XYZ ಅಂದರೆ ಏನು ಆಗ್ತಿದೆ ಅಂತ ನೀವು ಆ ಲೈನಿಗೆ ಹೋಗಿ ನೋಡಬೇಕಾಗತ್ತೆ. LV XYZ ಅಲ್ಲಿ ಆ್ಯಕ್ಚುಲ್ ಆಗಿ ಏನು ವ್ಯಾಲ್ಯೂಗೆ ಏನು ಪಾಪ್ಯುಲೇಟ್ ಮಾಡ್ತಾರೆ ಅಂತ. ಅಟ್ಲೀಸ್ಟ್ ಸಮ್ ಅಂತ ಇದ್ರೆ ಓಕೆ, ಸಮ್ ಕ್ಯಾಲ್ಕುಲೇಟ್ ಮಾಡಿರ್ಬೋದು, ಅದನ್ನು ಅಸೈನ್ ಮಾಡ್ತಿದ್ದಾರೆ. ಪ್ರಾಡ್ ಅಂದರೆ ಪ್ರಾಡಕ್ಟ್ ಇರ್ಬೋದು, ಡಿವಿಷನ್ ಇರ್ಬೋದು, ಅಥವಾ ಕಂಪ್ನಿ ಕೋಡ್ ಅಂತ ಏನೋ ಒಂದು ನಿಮಗೆ ಈಸಿಯಾಗಿ ಇಂಟರ್ಪ್ರಿಟ್ ಮಾಡ್ಬೋದಲ್ವಾ. ಅದೇ ಒಂದು ವೇರಿಯಬಲ್ನ ನೀವು ನೇಮ್ ಮಾಡಬೇಕಾದ್ರೆ ನೇಮ್ ಇಟ್ ಇನ್ ಎ ಪ್ರಾಪರ್ ವೇ, ಅದು ಮ್ಯಾಟರ್. ಗೊತ್ತಾಯ್ತಲ್ಲ? ಸೊ ದಟ್ ಆ ವೇರಿಯಬಲ್ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗಬೇಕು. ಕ್ಲಿಯರ್? ಡೋಂಟ್ ವರಿ, ಇನ್ ದ ಕಮಿಂಗ್ ಸೆಷನ್ ಇಂಟರ್ನಲ್ ಟೇಬಲ್ ವರ್ಕ್ ಏರಿಯಾ ಎಲ್ಲ ಬರುತ್ತೆ, ಅದು ನೋಡೋಣ.